ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಡೆದಂತಹ SDA GK ಪೇಪರನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಕ್ವಶನ್ ಪೇಪರನ್ನು ನೋಡೋದಾದರೆ ಜಾಸ್ತಿ ಟಫ್ ಕೂಡ ಇರಲಿಲ್ಲ, ಹಾಗೆ ಜಾಸ್ತಿ ಈಸಿ ಕೂಡ ಇರಲಿಲ್ಲ. ಸೊ ಪೇಪರ್ ಲೆವೆಲ್ ಮೀಡಿಯಮ್ ಇತ್ತು ಅಂತ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಕೀ ಆನ್ಸರ್ಸ್ನ ವಿತ್ ಎಕ್ಸ್ಪ್ಲನೇಷನ್ ವಿವರಣೆಯೊಂದಿಗೆ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಕೇಳಿದ್ದಾರೆ. ಸೊ ಈ ಕಡೆ ಆದಿಚುಂಚನಗಿರಿ, ಮಂಡಗದ್ದೆ, ನಾಗರಹೊಳೆ, ಶ್ರೀಗಂಧದ ಮರ ಮತ್ತು ಪಶ್ಚಿಮ ಘಟ್ಟಗಳನ್ನು ಕೊಟ್ಟರೆ ಈ ಕಡೆ ಅವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಬೇಕಾಗಿದೆ ನಾವು. ಓಕೆ, ಸೊ ನೀವಿಲ್ಲಿ ನೋಡ್ಬೋದು, ಆದಿಚುಂಚನಗಿರಿ ಅನ್ನೋದು ಒಂದು ನವಿಲುಧಾಮ. ಓಕೆ, ಮಂಡಗದ್ದೆ ಅನ್ನೋದು ಒಂದು ಪಕ್ಷಿಧಾಮ, ನಾಗರಹೊಳೆ ಅನ್ನೋದು ಒಂದು ರಾಷ್ಟ್ರೀಯ ಉದ್ಯಾನವನ, ಶ್ರೀಗಂಧದ ಮರ ಪ್ರಮುಖವಾಗಿ ಎಲೆ ಉದುರುವ ಕಾಡುಗಳಲ್ಲಿ ಕಂಡುಬರುತ್ತೆ. ಸೊ ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖವಾಗಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ. ಓಕೆ, ಸೊ ಹೀಗಾಗಿ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಉತ್ತರ 2. ಓಕೆ, ಸೊ ಮುಂದಿನ ಪ್ರಶ್ನೆ ಕರ್ನಾಟಕದ ಈ ಕೆಳಗಿನ ಸ್ಥಳಗಳನ್ನು ಪರಿಗಣಿಸಿ. ಸೊ ಮೊಳಕಾಲ್ಮೂರು, ಗಂಗಾವತಿ, ಕಾರವಾರ, ಮೈಸೂರು. ಈ ಮೇಲಿನ ಸ್ಥಳಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆಗಳನ್ನು ಉತ್ಪಾದಿಸುವಲ್ಲಿ ಪ್ರಸಿದ್ಧಿಯಾಗಿದೆ? ಓಕೆ, ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಮೊಳಕಾಲ್ಮೂರು ರೇಷ್ಮೆ ಸೀರೆ ಮತ್ತು ಮೈಸೂರು ರೇಷ್ಮೆ ಸೀರೆಗಳು ಈಗಾಗಲೇ ಪ್ರಸಿದ್ಧಿಯನ್ನು ಹೊಂದಿವೆ. ಓಕೆ, ಹೀಗಾಗಿ ಇದಕ್ಕೆ ಉತ್ತರ A ಆ್ಯಂಡ್ D. ಮುಂದಿನ ಪ್ರಶ್ನೆ PPPP ಎಂದರೆ ಏನು? ಸೊ ಟೋಟಲ್ 4 Pಗಳು ಇಲ್ಲಿದ್ದಾವೆ. ಓಕೆ, ಸೊ ಈ 4 Pಗಳ ಅರ್ಥ ಏನಂದರೆ, ಓಕೆ, ಪಬ್ಲಿಕ್, ಪ್ರೈವೇಟ್, ಪೀಪಲ್, ಪಾರ್ಟ್ನರ್ಶಿಪ್. ಮೊದಲೇದಾಗಿ 3P ಮಾಡೆಲ್ ಅಂತ ಇತ್ತು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ರೀಸೆಂಟಾಗಿ ಮೋದಿಯವರು ಅದಕ್ಕೆ ಇನ್ನೊಂದು Pಯನ್ನು ಸೇರಿಸಿದ್ದಾರೆ, ಅಂದರೆ ಪೀಪಲ್. ಸೊ ಸಾರ್ವಜನಿಕ, ಖಾಸಗಿ ಸಹಭಾಗಿತ್ವ ಅಂತ P ಅಂತ ಇತ್ತು. ಈಗ ಸಾರ್ವಜನಿಕ, ಖಾಸಗಿ, ಜನರ ಸಹಭಾಗಿತ್ವ ಅಂತ ಸೊ ಅದನ್ನು ಬದಲಾವಣೆ ಮಾಡಲಾಗಿದೆ. ಸೊ ಈಗ ಇದಕ್ಕೆ ಉತ್ತರ ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್. ಸೊ ಮುಂದಿನ ಪ್ರಶ್ನೆ ಮಾನವ ಅಭಿವೃದ್ಧಿ ಸೂಚ್ಯಂಕವು ಎಷ್ಟು ಆಯಾಮಗಳ ಒಟ್ಟು ಅಭಿವೃದ್ಧಿಯ ಪ್ರಗತಿಯ ಅಳತೆ ಆಗಿದೆ? ಸೊ ನಿಮಗೆ ಈಗಾಗಲೇ ಗೊತ್ತಿದೆ, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಅದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ, ಸೊ 2020ರಲ್ಲಿ ಬಿಡುಗಡೆ ಮಾಡಲಾದಂಥ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ 189 ರಾಷ್ಟ್ರಗಳಲ್ಲಿ 131ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಇದರಲ್ಲಿ ಪ್ರಮುಖವಾಗಿ 3 ಆಯಾಮಗಳನ್ನು ಪರಿಗಣನೆ ಮಾಡಲಾಗುತ್ತೆ. ಯಾವ್ಯಾವು ಅಂದರೆ, ಮೊದಲನೇದಾಗಿ ಸರಾಸರಿ ಆಯುಷ್ಯ, ಎರಡನೇದಾಗಿ ಶಿಕ್ಷಣ, ಮೂರನೇದ್ದು ತಲಾದಾಯ. MUDRA ಅಂದರೆ ಸೊ ಮುದ್ರಾ ಎಂದರೆ ಏನು? ಓಕೆ, ಹಲವು ಬಾರಿ ನಾನು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆ. ಸೊ ಮುದ್ರಾ ಫುಲ್ ಫಾರ್ಮ್ ಏನಪ್ಪ ಅಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್. ಓಕೆ, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್. ಹೀಗಾಗಿ ಇದಕ್ಕೆ ಉತ್ತರ 3. ನಗದು ಮೀಸಲು ಅನುಪಾತ ಎಂದರೇನು? CRR ಅಂದರೆ ಕ್ಯಾಶ್ ರಿಸರ್ವ್ ರೇಷ್ಯೂ ಎಂದರೇನು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಕ್ಯಾಶ್ ರಿಸರ್ವ್ ರೇಷ್ಯೂ ಅಂದರೆ ವಾಣಿಜ್ಯ ಬ್ಯಾಂಕು, ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದ್ದಾವೆ ಅವು ತಮ್ಮಲ್ಲಿ ಇರುವಂಥ ಒಟ್ಟು ಠೇವಣಿಯ ಇಂತಿಷ್ಟು ಭಾಗವನ್ನು RBI ಬ್ಯಾಂಕ್ನಲ್ಲಿ ಇಡಬೇಕು. ಸೊ ಅದನ್ನೇ ನಾವು ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಹೀಗಾಗಿ ಇದಕ್ಕೆ ಉತ್ತರ ಸೊ ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಯ ಇಂತಿಷ್ಟು ಭಾಗವನ್ನು RBIನಲ್ಲಿ ಇಡಬೇಕು. ಹಾಗಾದರೆ ಪ್ರಸ್ತುತ ನಗದು ಮೀಸಲು ಅನುಪಾತ ಎಷ್ಟಿದೆ ಅಂದರೆ 4%. ಅದೇ ರೀತಿ ಇನ್ನೊಂದು ಬರುತ್ತೆ SLR ಅಂತ, ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷ್ಯೋ ಅಂತ. ಓಕೆ, ಸೊ ಅದರದ್ದೇನೆಂದರೆ ಬ್ಯಾಂಕುಗಳು ತಮ್ಮಲ್ಲಿ ಇರುವ ಒಟ್ಟು ನಗದು ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಕೆಲವೊಂದು ಭದ್ರತಾ ಪತ್ರಗಳು, ಸೊ ಇವುಗಳ ಒಟ್ಟು ಮೌಲ್ಯದ 18%ಅನ್ನು ತಮ್ಮಲ್ಲಿಯೇ ಇಟ್ಕೋಬೇಕು, RBIನಲ್ಲ. ಓಕೆ, ಹೀಗಾಗಿ SLR ಮತ್ತು CRR ನಡುವಿನ ಡಿಫ್ರೆನ್ಸು ನಿಮಗೆ ಗೊತ್ತಿರಬೇಕು. ಓಕೆ, ಮುಂದಿನ ಪ್ರಶ್ನೆ ಆತ್ಮನಿರ್ಭರ್ ಭಾರತ್ 3 ಪ್ಯಾಕೇಜನ್ನು ಯಾವ ದಿನಾಂಕದಂದು ಪ್ರಕಟಿಸಲಾಗಿದೆ? ಆತ್ಮನಿರ್ಭರ್ ಭಾರತ್ 3 ಪ್ಯಾಕೇಜನ್ನು ಪ್ರಕಟಪಡಿಸಿದ ದಿನಾಂಕ ಯಾವುದಂದರೆ, ಸೊ ಆನ್ಸರ್ ಈಸ್ 3 ನವೆಂಬರ್ 12, 2020. ಮೊದಲ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜನ್ನು ಯಾವಾಗ ಘೋಷಣೆ ಮಾಡಲಾಗಿತ್ತು ಅಂದರೆ ಸೊ ಮೇ 12, 2020. ಓಕೆ,
2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಶೇಕಡಾವಾರು ಬಡತನವನ್ನು ಹೊಂದಿದೆ? ಅಂದರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತಿ ಕಡಿಮೆ ಬಡತನವನ್ನು ಹೊಂದಿದೆ? ಓಕೆ, ಸೊ ಇದಕ್ಕೆ ಉತ್ತರ 3 ಕೊಡಗು. ಕೊಡಗಿನಲ್ಲಿ ಕಂಡುಬರುವಂತಹ ಬಡವರ ಸಂಖ್ಯೆ ಎಷ್ಟಂದರೆ ಓನ್ಲಿ 1.2%. ಅದರ ನಂತರ ಸ್ಥಾನದಲ್ಲಿ ಚಾಮರಾಜನಗರ 1.3%. ಅದರ ನಂತರದ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ. ಸೊ ಅಲ್ಲಿ 2.8% ಬಡವರು ಕಂಡುಬರ್ತಾರೆ. ಓಕೆ, ಸೊ ಹೀಗಾಗಿ ಇದಕ್ಕೆ ಉತ್ತರ ಕೊಡಗು. ಸೊ ಮುಂದಿನ ಪ್ರಶ್ನೆ, ಭಾರತೀಯ GST ಕೌನ್ಸಿಲ್ ಯಾರ ನೇತೃತ್ವದಲ್ಲಿದೆ? ಓಕೆ, ಸೊ GST ಕೌನ್ಸಿಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮಂಡಳಿ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊತಾರಂದರೆ ಸೊ ಹಣಕಾಸು ಸಚಿವರು. ಓಕೆ, ಸೊ ಹಾಗಾದರೆ GST ಕೌನ್ಸಿಲ್, ಓಕೆ, GST ಕೌನ್ಸಿಲ್ ಅನ್ನೋದು ಸೊ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳ್ಬೋದು. ಯಾಕಂದರೆ ಸಂವಿಧಾನದ ಆರ್ಟಿಕಲ್ 279 ಕ್ಲಾಸ್ ಎ ಕ್ಲಾಸ್ 1ರಲ್ಲಿ GST ಕೌನ್ಸಿಲ್ ರಚನೆಯ ಬಗ್ಗೆ ಹೇಳಲಾಗಿದೆ. ಸೊ ಇನ್ನು GST ಅನ್ನೋದು ಒಂದು ಪರೋಕ್ಷ ತೆರಿಗೆ ಆಗಿದೆ. ಓಕೆ, 101ನೇ ತಿದ್ದುಪಡಿಯ ಮೂಲಕ ಸೊ GSTಯನ್ನು ನಮ್ಮ ಭಾರತದಲ್ಲಿ ಜುಲೈ 1, 2017ರಿಂದ ಜಾರಿಗೆ ತರಲಾಗಿದೆ. ಹಸಿರು ಕ್ರಾಂತಿಯ ಮೊದಲ ಹಂತದಲ್ಲಿ ಹೈ ಈಲ್ಡಿಂಗ್ ವೆರೈಟಿ ಬೀಜಗಳ ಬಳಕೆಯು ಪ್ರಾಥಮಿಕವಾಗಿ ಡ್ಯಾಶನ್ನು ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನವನ್ನು ನೀಡಿತು. ಓಕೆ, ನಿಮ್ಗೆ ಗೊತ್ತಿದೆ 1960ರ ದಶಕದಲ್ಲಿ ಅಂದರೆ 1965ರಲ್ಲಿ ಏನು ನಮ್ಮ ಭಾರತದಲ್ಲಿ ಹಸಿರು ಕ್ರಾಂತಿ ಆರಂಭವಾಯಿತು. ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ನಾವು ನಾರ್ಮನ್ ಬೋರ್ಲಾಂಗ್ ಅವರನ್ನು ಕರಿತೀವಿ. ಸೊ ಅದೇ ರೀತಿ ಭಾರತದಲ್ಲಿ ಹಸಿರು ಕ್ರಾಂತಿ ಪಿತಾಮಹ ಅಂತ MS ಸ್ವಾಮಿನಾಥನ್ ಅವರನ್ನು ಕರಿತೀವಿ. ಸೊ ಈ ಹಸಿರು ಕ್ರಾಂತಿ ಅನ್ನೋದು ಮೊದಲು ಯಾವ ಬೆಳೆಗೆ ಪ್ರಮುಖವಾಗಿ ಸೀಮಿತ ಆಗಿತ್ತು ಅಂದರೆ ಗೋಧಿ ಬೆಳೆಗೆ. ಹೀಗಾಗಿ ಉತ್ತರ ಗೋಧಿ. ಸೊ ಮೆಕ್ಸಿಕೋದಲ್ಲಿ ಬೆಳೆದಂತಹ ಗೋಧಿ ಬೀಜಗಳ ತಳಿಗಳನ್ನು ಸೊ ನಮ್ಮ ಭಾರತದಲ್ಲಿ ಮೊದಲು ತಂದು ಸೊ ಅವುಗಳ ಬೆಳವಣಿಗೆಯನ್ನು ಮಾಡಲಾಗಿತ್ತು. ಓಕೆ, ಸೊ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಸಾಮರ್ಥ್ಯ ಮತ್ತು ಅವಕಾಶಗಳನ್ನು ನಿಯಂತ್ರಿಸುವುದು ಎಂಬ ಶೀರ್ಷಿಕೆಯ ವರದಿಯನ್ನು ಯಾರು ಪ್ರಕಟಿಸಿದರು? ಸೊ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಸಾಮರ್ಥ್ಯ ಮತ್ತು ಅವಕಾಶಗಳನ್ನು ನಿಯಂತ್ರಿಸುವುದು ಎಂಬ ಶೀರ್ಷಿಕೆ ವರದಿಯನ್ನು ಪ್ರಕಟಪಡಿಸೋರು ಯಾರಪ್ಪ ಅಂದರೆ ವಿಶ್ವ ಬ್ಯಾಂಕ್. 2005ರಲ್ಲಿ ಈ ವರದಿಯನ್ನು ಇದು ಬಿಡುಗಡೆಗೊಳಿಸಿತ್ತು. ಸೊ ಹಾಗಾದರೆ ಮುಂದಿನ ಪ್ರಶ್ನೆ, GDPಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳು ನೀಡಿದ ಕೊಡುಗೆ ಆರ್ಥಿಕತೆಯ ಡ್ಯಾಶ್ ಆಗಿದೆ. ಸೊ ಇದೊಂದು ರಚನಾತ್ಮಕ ಉತ್ಪಾದಕತೆ ಆಗಿದೆ. ಓಕೆ, ಸೊ GDPನ ನಾವು ಅಳತೆ ಮಾಡ್ಬೇಕಂದ್ರೆ ಉತ್ಪಾದನೆ ಅನ್ನೋದು ಇರಬೇಕು. ಸೊ ಆ ಉತ್ಪಾದನೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಿಂದ ಬರುತ್ತೆ. ಓಕೆ, ಸೊ ಇವೆಲ್ಲವೂ ಕೂಡ GDPಯ ಭಾಗ ಅಂತ ನಾವು ಹೇಳ್ಬೋದು. ಓಕೆ, ಹಾಗಾದರೆ ನೇರ ತೆರಿಗೆಗೆ ಉದಾಹರಣೆ ಯಾವುದು? ಓಕೆ, ಸೊ ನೇರ ತೆರಿಗೆಗೆ ಅನೇಕ ಉದಾಹರಣೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್, ಸೊ ಪರ್ಸ್ನಲ್ ವೈಯಕ್ತಿಕ ಆದಾಯ ತೆರಿಗೆ, ಸೊ ಇದಕ್ಕೆ ಉತ್ತರ. ಅದಲ್ಲದೆ ಕಾರ್ಪೊರೇಷನ್ ಟ್ಯಾಕ್ಸ್, ಇದು ಕೂಡ ನೇರ ತೆರಿಗೆಗೆ ಉದಾಹರಣೆ. ಇನ್ನು ಪರೋಕ್ಷ ತೆರಿಗೆಗೆ ಉದಾಹರಣೆ ಹೇಳ್ಬೇಕಂದ್ರೆ ಸೊ ಎಕ್ಸೈಸ್ ಟ್ಯಾಕ್ಸ್ ಅಂದರೆ ಅಬಕಾರಿ ತೆರಿಗೆ ಆಗಿರ್ಬೋದು. ನೆಕ್ಸ್ಟ್ GST, ಸೊ ಇವೆಲ್ಲವೂ ಕೂಡ ಪರೋಕ್ಷ ತೆರಿಗೆಗೆ ಉದಾಹರಣೆ. ಸೊ ಮುಂದಿನ ಪ್ರಶ್ನೆ, MPCE ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಓಕೆ, MPCE ಫುಲ್ ಫಾರ್ಮ್ ಏನಪ್ಪ ಅಂದರೆ ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್. ಓಕೆ, ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್. ಓಕೆ, ಸೊ ಇಲ್ಲಿ ಕನ್ಸ್ಯೂಮರ್ ಬದಲಿ ಕನ್ಸಂಪ್ಷನ್ ಅಂತ ಇದೆ. ಸೊ ನಿಯರ್ ಆನ್ಸರ್ ಆಗುತ್ತೆ. ಓಕೆ, ಒಂದು ವೇಳೆ ಇದು ಆನ್ಸರ್ ಆಗಲಿಲ್ಲ ಅಂದರೆ ಸೊ ಇದಕ್ಕೆ ಮೇಲಿನ ಯಾವುದೂ ಅಲ್ಲ ಆನ್ಸರ್ ಆಗುವಂಥ ಸಾಧ್ಯತೆ ಇದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಭಾರತ ಸರ್ಕಾರ ಶಿಕ್ಷಣದ ಮೇಲು ತೆರಿಗೆಯಿಂದ ಬರುವ ಆದಾಯವನ್ನು ಈ ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡುತ್ತದೆ. ಆ್ಯಕ್ಚುಲಾಗಿ ಭಾರತ ಸರ್ಕಾರ ಏನು ಶಿಕ್ಷಣದ ಮೇಲೆ ಸೆಸ್ಸನ್ನು ವಿಧಿಸುತ್ತೆ, ಸೊ ಅದರಿಂದ ಬರುವಂಥ ಆದಾಯವನ್ನು ಸೊ ಉನ್ನತ ಶಿಕ್ಷಣಕ್ಕಾಗಿ, ಪ್ರಾಥಮಿಕ ಶಿಕ್ಷಣಕ್ಕಾಗಿ, ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಸೊ ಎಲ್ಲವೂ ಕೂಡ ಖರ್ಚನ್ನು ಮಾಡುತ್ತೆ. ಬಟ್ ಇಲ್ಲಿ ಆಪ್ಷನ್ ಮೇಲಿನ ಎಲ್ಲವೂ ಅಂತ ಆಪ್ಷನ್ ಇಲ್ಲ. ಸೊ ಹೀಗಾಗಿ ಇದಕ್ಕೆ ಉತ್ತರ ಮೇಲಿನ ಯಾವುದೂ ಅಲ್ಲ ಅಂತ ಆಗುತ್ತೆ. ಕೆಳಗಿನವುಗಳಲ್ಲಿ ಭಾರತ ತಯಾರಿಸಿದ ಕೋವಿಡ್ ಲಸಿಕೆಗಳನ್ನು
ಮೊದಲು ಪಡೆದ ದೇಶ ಯಾವುದು? ಭಾರತ ತಯಾರಿಸಿದಂತಹ ಕೋವಿಡ್ ಲಸಿಕೆಯನ್ನು ಮೊದಲು ಪಡೆದಂತಹ ದೇಶ ಯಾವುದಂದ್ರೆ ಅದು ಭೂತಾನ್. ಅವಲೋಕನ ಜಾರಿಯಾಗಿದ್ದು ಯಾವಾಗ? ಓಕೆ, ಅವಲೋಕನ ಜಾರಿಯಾಗಿದ್ದು ಯಾವಾಗ ಅಂದರೆ ಸೊ ಆ ಟೈಮಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಜನವರಿ 20, 2021ರಂದು. ಹಾಗಾದರೆ ಅವಲೋಕನ ಅಂದರೆ ಏನು? ಅವಲೋಕನ ಸಾಫ್ಟ್ವೇರ್ ಅಂತ. ಸೊ ಇದು ವಿವಿಧ ಇಲಾಖೆಗಳಿಗೆ ಸರ್ಕಾರದಿಂದ ಜಾರಿಯಾದಂತಹ ಹಣ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದಂತಹ ದತ್ತಾಂಶವನ್ನು ಪಡೆಯಲು ಸಹಾಯ ಮಾಡುವಂಥ ಒಂದು ಸಾಫ್ಟ್ವೇರ್ ಇದಾಗಿದೆ. ಈ ಮೂಲಕ ಏನಂದರೆ ಸೊ ಯೋಜನೆಗಳನ್ನು ಅನುಷ್ಠಾನಪಡಿಸುವಲ್ಲಿ ಸೊ ಪಾರದರ್ಶಕತೆಯನ್ನು ಹೆಚ್ಚಿಸೋಕೆ ಇದು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 763ನೇ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾದ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೋತಾರೆ ಅಂದರೆ ಭಾರತದ ಪ್ರಧಾನ ಮಂತ್ರಿಗಳು. ಸಮಾಜವಾದಿ ಹಾಗೂ ಜಾತ್ಯತೀತ ಎಂಬ ಪದಗಳನ್ನು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಡ್ಯಾಶ್ ಮೂಲಕ ಸೇರಿಸಲಾಗಿದೆ. ಓಕೆ, ಇದುವರೆಗೂ ಸಂವಿಧಾನದ ಪ್ರಸ್ತಾವನೆಯನ್ನು ಒಂದೇ ಒಂದು ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಓಕೆ, ಹಾಗಾದರೆ ಆ ತಿದ್ದುಪಡಿ ಯಾವುದಂದರೆ 42ನೇ ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನು ಸೇರಿಸಲಾಗಿತ್ತು. ಓಕೆ, ಈ 42ನೇ ಸಂವಿಧಾನ ತಿದ್ದುಪಡಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಮಿನಿ ಸಂವಿಧಾನ ಅಂತ ಕರಿತೀವಿ. ಓಕೆ, ಈ ತಿದ್ದುಪಡಿ ಮೂಲಕ ಹಲವಾರು ತಿದ್ದುಪಡಿಗಳನ್ನು ನಮ್ಮ ಸಂವಿಧಾನದಲ್ಲಿ ಮಾಡಲಾಯಿತು. 1976ರಲ್ಲಿ ಈ ತಿದ್ದುಪಡಿ ಜಾರಿಗೆ ಬಂದಿತ್ತು. ಅದಲ್ಲದೆ ಸೊ 10 ಮೂಲಭೂತ ಕರ್ತವ್ಯಗಳನ್ನು ಕೂಡ ಇದೇ ತಿದ್ದುಪಡಿಯ ಮೂಲಕ ನಾವು ಸಂವಿಧಾನಕ್ಕೆ ಸೇರಿಸಿದ್ದು. ಓಕೆ, ಸೊ ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ತಿಳಿಸುತ್ತದೆ? ಸೊ ಇದಕ್ಕೆ ಉತ್ತರ 368ನೇ ವಿಧಿಯು ಸೊ ಭಾರತ ಸಂವಿಧಾನದ ತಿದ್ದುಪಡಿಯ ವಿಧಾನಗಳನ್ನು ತಿಳಿಸುತ್ತೆ. ಒಟ್ಟು 2 ವಿಧಾನಗಳ ಮೂಲಕ ನಾವು ಸಂವಿಧಾನ ತಿದ್ದುಪಡಿಯನ್ನು ಮಾಡಬಹುದು. ಸರಳ ಬಹುಮತದ ಮೂಲಕ ಮಾಡುವಂಥ ತಿದ್ದುಪಡಿಯನ್ನು ಸಂವಿಧಾನದ 368ನೇ ವಿಧಿಯಲ್ಲಿ ನಾವು ಸಂವಿಧಾನ ತಿದ್ದುಪಡಿ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ? ಸೊ ಸಂವಿಧಾನಾತ್ಮಕ ಸಂಸ್ಥೆ ಯಾವುದಂದರೆ ಕರ್ನಾಟಕ ಲೋಕಸೇವಾ ಆಯೋಗ. ಓಕೆ, ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ಕೇಂದ್ರ ಲೋಕಸೇವಾ ಆಯೋಗ. ಸೊ ಇವುಗಳನ್ನು ನಾವು ಸಂವಿಧಾನದ 315ನೇ ವಿಧಿಯ ಮೂಲಕ ಸ್ಥಾಪನೆ ಮಾಡಬಹುದಾಗಿದೆ. ಸೊ ಸಂವಿಧಾನದ 315ನೇ ವಿಧಿ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಬೇರೆ ಯಾವುದೇ ರಾಜ್ಯ ಲೋಕಸೇವಾ ಆಯೋಗ ಆಗಿರ್ಬೋದು ಮತ್ತು ಕೇಂದ್ರ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಡುತ್ತೆ. ಇನ್ನು 32ನೇ ಪ್ರಶ್ನೆ ಏನಪ್ಪ ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಅಥವಾ ಯಾವ ಅನುಸೂಚಿಯಲ್ಲಿ ಉಲ್ಲೇಖ ಮಾಡಲಾಗಿದೆ? ಸೊ ಇದಕ್ಕೆ ಉತ್ತರ 7ನೇ ಅನುಸೂಚಿ. ಓಕೆ, ಸೊ ಹಾಗಾದರೆ ಅನುಸೂಚಿ 5ರಲ್ಲಿ ಏನು ಹೇಳಲಾಗಿದೆ ಅಂದರೆ ಸೊ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಕುರಿತಂತೆ ಹೇಳಲಾಗಿದೆ. ಇನ್ನು ಅನುಸೂಚಿ 3ರಲ್ಲಿ ಏನು ಹೇಳಲಾಗಿದೆ ಅಂದರೆ ಸೊ ಪ್ರಮಾಣ ವಚನ ಕುರಿತು ಹೇಳಲಾಗಿದೆ. ಸೊ ಇನ್ನು ಅನುಸೂಚಿ 1 ರಾಜ್ಯ, ಕೇಂದ್ರ ಮತ್ತು ಭೂ ಪ್ರದೇಶದ ಕುರಿತು ಹೇಳುತ್ತೆ. ಆಡಳಿತದ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನವೆಂದರೆ ಅದು ಚುನಾವಣೆಯ ಮೂಲಕ ನಾಗರಿಕರು ಆಡಳಿತದ ಮೇಲೆ ಪರಿಣಾಮಕಾರಿಯಾಗಿ ನಿಯಂತ್ರಣವನ್ನು ಸಾಧಿಸಬಹುದು ಅಂತ ಸೊ ಸಾರ್ವಜನಿಕ ಆಡಳಿತದಲ್ಲಿ ಹೇಳಲಾಗಿದೆ. ಸಾರ್ವಜನಿಕ ಆಡಳಿತ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಅದರಲ್ಲಿ ಸೊ ಇದನ್ನು ಹೇಳಲಾಗಿದೆ. ಕೆಳಗಿನ ಯಾವ ರಾಜ್ಯ ಪ್ರಪ್ರಥಮವಾಗಿ ಈ ಕ್ಯಾಬಿನೆಟನ್ನು ಜಾರಿಗೊಳಿಸಲು ನಿರ್ಧರಿಸಿದೆ? ಸೊ ಇಲ್ಲಿ ಕ್ವಶನ್ಗಳು ಹಿಂದೆ ಮುಂದೆ ಆಗಿದ್ದಾವೆ. ಸೊ ನೀವೇನೆಂದರೆ ಜಸ್ಟ್ ಕ್ವಶನ್ ಮತ್ತು ಆನ್ಸರನ್ನು ನೋಡ್ತಾ ಹೋಗಿ, ಕ್ವಶನ್ ನಂಬರನ್ನು ನೋಡಬೇಕು. ಈ ಕೆಳಗಿನ ಯಾವ ರಾಜ್ಯ ಪ್ರಪ್ರಥಮವಾಗಿ ಈ ಕ್ಯಾಬಿನೆಟನ್ನು ಜಾರಿಗೊಳಿಸಲು ನಿರ್ಧರಿಸಿತ್ತಂದರೆ ಅದು ಹಿಮಾಚಲ ಪ್ರದೇಶ. ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಕ್ರೀಡಾಕೂಟ 2021 ಆಯೋಜಿಸುವ ಯೋಜನೆಯನ್ನು ಹಾಕಿಕೊಂಡಿದೆ? ಸೊ 2021 ಬ್ರಿಕ್ಸ್ ಸಂಘಟನೆಯ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ ಅಂದರೂ ಅದು ಭಾರತ. ಹೀಗಾಗಿ ಭಾರತವೇ
ಸೊ 2021ರಲ್ಲಿ ಬ್ರಿಕ್ಸ್ ಕ್ರೀಡಾಕೂಟ ಆಯೋಜಿಸುವ ಯೋಜನೆಯನ್ನು ಹಾಕಿಕೊಂಡಿದೆ. ಓಕೆ, ಕೆಳಗಿನ ಯಾವ ದೇಶವು 36ನೇ ಆಸಿಯಾನ್ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು? ಓಕೆ, ಸೊ 36ನೇ ಆಸಿಯಾನ್ ಸಮ್ಮೇಳನವನ್ನು ಆಯೋಜನೆ ಮಾಡಿದಂಥ ದೇಶ ಯಾವುದಪ್ಪ ಅಂದರೆ ಅದು ವಿಯೆಟ್ನಾಂ. ಓಕೆ, ವಿಯೆಟ್ನಾಂದ ರಾಜಧಾನಿಯಾದಂಥ ಹನೋಯಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಓಕೆ, ಆಸಿಯಾನ್ನಲ್ಲಿ ಪ್ರಮುಖವಾಗಿ 10 ದೇಶಗಳು ಕಂಡುಬರ್ತವೆ. ಅಂದರೆ ಆಸಿಯಾನ್ನ ಸದಸ್ಯತ್ವ ಪಡೆದಂತಹ ದೇಶಗಳ ಸಂಖ್ಯೆ 10. ಹಾಗಾದರೆ ವಿಯೆಟ್ನಾಂನ ಹನೋಯಿಯಲ್ಲಿ ಸೊ ಈ 36ನೇ ಆಸಿಯಾನ್ ಸಮ್ಮೇಳನ ನಡೆದಿತ್ತು. ಅದರ ಥೀಮ್ ಏನಾಗಿತ್ತು ಅಂದರೆ ಕೊಹೆಸಿವ್ ಆ್ಯಂಡ್ ರೆಸ್ಪಾನ್ಸಿವ್ ಆಸಿಯಾನ್ ಅನ್ನೋದು ಅದರ ಥೀಮ್ ಆಗಿತ್ತು. ಕೊಹೆಸಿವ್ ಆ್ಯಂಡ್ ರೆಸ್ಪಾನ್ಸಿವ್ ಆಸಿಯಾನ್ ಅನ್ನೋದು 36ನೇ ಆಸಿಯಾನ್ ಸಮ್ಮೇಳನದ ಥೀಮ್ ಆಗಿತ್ತು. ಓಕೆ, ಆಸಿಯಾನನ್ನು ನಾವು 1967ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆಸಿಯಾನ್ ಅನ್ನೋದು 1967ರಲ್ಲಿ ಸ್ಥಾಪನೆ ಆಗಿತ್ತು. ಓಕೆ, ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದವರು? ಈ ಮುಂಚೆ ಜ್ಯೋತಿ ಬಸು ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೊ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಅನ್ನುವಂಥ ದಾಖಲೆಯನ್ನು ಹೊಂದಿದ್ದರು. ಅವರ ದಾಖಲೆಯನ್ನು ರೀಸೆಂಟಾಗಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಮುರಿದಿದ್ದಾರೆ. ಸೊ ಈ ಮೂಲಕ ಭಾರತದಲ್ಲಿ ರಾಜ್ಯವೊಂದರ ಮುಖ್ಯಮಂತ್ರಿಯಾಗಿ ಅತಿ ದೀರ್ಘಾವಧಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ದಾಖಲೆಯನ್ನು ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಮಾಡಿದ್ದಾರೆ. ಓಕೆ, ಇವರು 1994ರಿಂದ ಮೇ 2019ರವರೆಗೂ ಕೂಡ ಸಿಕ್ಕಿಂನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗಾದರೆ ಮುಂದಿನ ಪ್ರಶ್ನೆ, ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗೆ ಗುರಿಪಡಿಸತಕ್ಕದ್ದಲ್ಲ ಹಾಗೂ ದಂಡಿಸತಕ್ಕದ್ದಲ್ಲ. ಈ ನಿಯಮವನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ಅನುಚ್ಛೇದದ ಅಡಿಯಲ್ಲಿ ಹೇಳಲಾಗಿದೆ? ಸೊ ಆರ್ಟಿಕಲ್ 20 ಕ್ಲಾಸ್ 2 ಏನು ಹೇಳುತ್ತಂದರೆ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನು ವಿಧಿಸುವಂತಿಲ್ಲ ಅಂತ ಹೇಳುತ್ತೆ. ಓಕೆ, ಸೊ ಇದಕ್ಕೆ ಆನ್ಸರ 20 ಕ್ಲಾಸ್ 2. ಓಕೆ, ಹಾಗಾದರೆ ಸಂವಿಧಾನದ 27ನೇ ವಿಧಿ ಏನು ಹೇಳುತ್ತೆ? ಸೊ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಒಬ್ಬ ವ್ಯಕ್ತಿಗೆ ರಕ್ಷಣೆ ನೀಡುವುದರ ಕುರಿತು 27ನೇ ವಿಧಿ ಹೇಳುತ್ತೆ. ಹಾಗಾದರೆ 21ನೇ ವಿಧಿ ಏನನ್ನು ಹೇಳುತ್ತೆ? ಸೊ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ಹೇಳುತ್ತೆ. ಇನ್ನು ಸಂವಿಧಾನದ 19 ಕ್ಲಾಸ್ ಜಿ ವಿಧಿ ಏನು ಹೇಳುತ್ತೆ? ಓಕೆ, ಸೊ ಭಾರತದಾದ್ಯಂತ ಉದ್ಯೋಗ ವ್ಯಾಪಾರವನ್ನು ಕೈಗೊಳ್ಳುವಂತಹ ವ್ಯಕ್ತಿ ಇರುವ ಹಕ್ಕಿನ ಕುರಿತು ಸೊ ಈ ವಿಧಿ ಹೇಳುತ್ತೆ. ಸೊ ಮುಂದಿನ ಪ್ರಶ್ನೆ, ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಯಾರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು? ಓಕೆ, ಒಂದು ವಿಧೇಯಕ ಧನ ವಿಧೇಯಕ ಹೌದೋ ಅಥವಾ ಅಲ್ವೋ ಎಂಬುದನ್ನು ಡಿಸೈಡ್ ಮಾಡೋರು ಯಾರಪ್ಪ ಅಂದರೆ ಸಭಾಪತಿಯವರು. ಓಕೆ, ಸೊ ಇದಕ್ಕೆ ಉತ್ತರ ಸಭಾಪತಿ. ಸೊ ಮುಂದಿನ ಪ್ರಶ್ನೆ, ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರು ದಿನಾಂಕ 9/1/2021ರಂದು ಜಾರಿಗೆ ತಂದ ಕೃಷಿ ಸಂಜೀವಿನಿ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿದೆ. ಓಕೆ, ಸೊ ನಾನು ಕರೆಂಟ್ ಅಫೇರ್ಸ್ ವಿಡಿಯೋನ ಮಾಡುವಾಗ ಸೊ ಅನೇಕ ಬಾರಿ ಈ ಕೃಷಿ ಸಂಜೀವಿನಿ ಅಥವಾ ಕೃಷಿ ಸಂಜೀವಿನಿ ವ್ಯಾನ್ಗಳ ಬಗ್ಗೆ ನಿಮಗೆ ಹೇಳಿದ್ದೆ. ಸೊ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊ ಮಣ್ಣು ಪರೀಕ್ಷೆ, ನೀರು ಮತ್ತು ರೋಗ ನಿವಾರಣೆ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಸೊ ರಾಜ್ಯದಾದ್ಯಂತ ಕೃಷಿ ಸಂಜೀವಿನಿ ವ್ಯಾನ್ಗಳನ್ನು ಉದ್ಘಾಟನೆ ಮಾಡಲಾಗಿತ್ತು. ಕರ್ನಾಟಕದ 2011ರ ಜನಗಣತಿಯ ಪ್ರಕಾರ ಅಕ್ಷರಸ್ಥರ ಸಂಖ್ಯೆ ಎಷ್ಟು ಅಥವಾ ಅಕ್ಷರಸ್ಥರ ಪ್ರಮಾಣ ಎಷ್ಟು? 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಅಕ್ಷರಸ್ಥರ ಪ್ರಮಾಣ ಎಷ್ಟಪ್ಪ ಅಂದರೆ 75.36%. ದಕ್ಷಿಣ ಕನ್ನಡ ಏನಿದೆ ಅತಿ ಹೆಚ್ಚು ಸಾಕ್ಷರತೆಯ ಪರ್ಸೆಂಟೇಜನ್ನು ಹೊಂದಿದೆ. ಯಾದಗಿರಿ ಅತಿ ಕಡಿಮೆ ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ಇನ್ನು ನಮ್ಮ ಭಾರತ 74.04%ನಷ್ಟು ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿದೆ 2011ರ ಸೊ ಜನಗಣತಿಯ ಪ್ರಕಾರ. ಸೊ ನಮ್ಮ ಭಾರತದಲ್ಲಿ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವಂಥ ರಾಜ್ಯ ಅದು ಕೇರಳ. ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವಂಥ ರಾಜ್ಯ ಅದು ಬಿಹಾರ್. ಓಕೆ, ಮುಂದಿನ ಪ್ರಶ್ನೆ, 2021ರ ಕರ್ನಾಟಕ ಜನಸೇವಕ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ. ಸೊ ಈ ಜನಸೇವಕ ಯೋಜನೆ ಬಗ್ಗೆ ನಾನು ಹೆಚ್ಚು ಕಡಿಮೆ ಒಂದು 15-20 ಸಾರಿ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಓಕೆ, ಸೊ ಕರ್ನಾಟಕ ಜನಸೇವಕ ಯೋಜನೆ ಪ್ರಮುಖ ಉದ್ದೇಶ ಏನಂದರೆ ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪಿಸುವುದು. ಇದಕ್ಕೆ ಉತ್ತರ
1. ಬೆಂಗಳೂರು ತಾಂತ್ರಿಕ ಶೃಂಗ 2020ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಮೊದಲೇದು, ಈ ಶೃಂಗಸಭೆಯು ವಾಸ್ತವಿಕವಾಗಿ 2020 ನವೆಂಬರ್ 19ರಿಂದ 2021ರವರೆಗೆ ಜರುಗಿತು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಈ ಶೃಂಗಸಭೆಯನ್ನು ಉದ್ಘಾಟಿಸಿದರು. ಶೃಂಗಸಭೆಯ ಧ್ಯೇಯವಾಕ್ಯ ಏನಾಗಿತ್ತಂದರೆ ಮುಂದಿನದು ಈಗ. ಓಕೆ, ಸೊ ಇದಕ್ಕೆ ಮೇಲೆ ನೀಡಿದಂಥ ಹೇಳಿಕೆಗಳಲ್ಲಿ ಯಾವ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಹೇಳಿಕೆ ಸರಿಯಾಗಿದೆ, ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ, ಮೂರನೇ ಹೇಳಿಕೆ ಕೂಡ ಸರಿಯಾಗಿದೆ. ಸೊ ಹೀಗಾಗಿ ಇದಕ್ಕೆ ಉತ್ತರ ಮೇಲಿನ ಎಲ್ಲವೂ, ನಾಲ್ಕನೇ ಆಪ್ಷನ್. ಓಕೆ, ಸೊ ಇಂಗ್ಲೀಷ್ನಲ್ಲಿ ನಿಮಗೆ ಹೇಳಬೇಕಂದ್ರೆ, ಸೊ ಇದರ ಶೃಂಗಸಭೆ ಧ್ಯೇಯವಾಕ್ಯ ಏನಂದರೆ ನೆಕ್ಸ್ಟ್ ಈಸ್ ನೌ. ಓಕೆ, ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರಾಗಲು ಅರ್ಹ ವಯಸ್ಸೆಷ್ಟಂದರೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು ಮತ್ತು ಭಾರತೀಯ ನಾಗರಿಕರಾಗಿರಬೇಕು. ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ? ಕರ್ನಾಟಕ ಹೈಕೋರ್ಟ್ ಆ್ಯಕ್ಚುಲ್ ಆಗಿ ಸ್ಥಾಪನೆಯಾಗಿದ್ದು 1881ರಲ್ಲಿ, ಬಟ್ ಕಾರ್ಯಾರಂಭ ಮಾಡಿದ್ದು 1884ರಲ್ಲಿ. ಈ ಆಪ್ಷನಲ್ಲಿ 1881 ಇಲ್ಲ, ಬಟ್ ಕಾರ್ಯಾರಂಭ ಮಾಡಿದಂತಹ ಇಸ್ವಿ ಇರೋದರಿಂದ ಸೊ ಇದೇ ಉತ್ತರ ಆಗುತ್ತೆ. ಓಕೆ, ಇನ್ನು 36ನೇ ಪ್ರಶ್ನೆ, ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಶ್ರಲ್ಲಿ ನೆಲೆಸಿರುತ್ತದೆ. ಓಕೆ, ಸೊ ಇದಕ್ಕೆ ಉತ್ತರ ಜನತೆಯಲ್ಲಿ ನೆಲೆಸಿರುತ್ತದೆ. ಯಾಕಂದರೆ ನೀವು ಸಂವಿಧಾನದ ಪ್ರಸ್ತಾವನೆಯ ಕೊನೆಯ ಲೈನನ್ನು ನೀವು ಓದಿರ್ಬೋದು, ಏನಂತ, ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಸೊ ಇದರ ಅರ್ಥ ಏನಂದರೆ ನಾಗರಿಕರೇ ಸೊ ನಮ್ಮ ದೇಶದ ಅಂತಿಮ ಸಾರ್ವಭೌಮರು ಅಥವಾ ಅಧಿಕಾರದ ಮೂಲವನ್ನು ಹೊಂದಿದವರು ಅಂತ ಅರ್ಥ. ಮುಂದಿನ ಪ್ರಶ್ನೆ, ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ಅವಧಿಯು ಡ್ಯಾಶ್ ಆಗಿದೆ. ಸೊ ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ಅವಧಿ ಎಷ್ಟಪ್ಪ ಅಂದರೆ 62 ವರ್ಷ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ಅವಧಿ ಎಷ್ಟು ವರ್ಷ ಅಂದರೆ 65 ವರ್ಷ. ಹಾಗಾದರೆ ಹೈಕೋರ್ಟ್ ನ್ಯಾಯಾಧೀಶರ ನೇಮಕ ಕುರಿತಂತೆ ಹೇಳುವಂಥ ಸಂವಿಧಾನದ ವಿಧಿ ಯಾವುದಂದರೆ 217ನೇ ವಿಧಿ. ಹಾಗಾದರೆ ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡೋರು ಯಾರಪ್ಪ ಅಂದರೆ ರಾಷ್ಟ್ರಪತಿಗಳು. ಒಂದು ರಾಜ್ಯದಲ್ಲಿ ಹೈಕೋರ್ಟ್ನ ರಚನೆಗೆ ಅವಕಾಶ ಮಾಡಿಕೊಡುವಂತಹ ಸಂವಿಧಾನದ ವಿಧಿ ಯಾವುದಂದರೆ 214ನೇ ವಿಧಿ. ಓಕೆ, ಹಾಗಾದರೆ ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸೋರು ಯಾರಂದರೆ ರಾಜ್ಯಪಾಲರು. ಓಕೆ, ಸೊ ಮುಂದಿನ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಯಾರು? ಮೋಸ್ಟ್ ಫೇಮಸ್ ಕ್ವಶನ್, ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಎಂ ಫಾತಿಮಾ ಬೀವಿ ಅವರು. ಓಕೆ, ಇದಕ್ಕೆ ಉತ್ತರ 3. ಅದೇ ರೀತಿ ಲೀಲಾ ಸೇಠ್ ಇವರೇನಪ್ಪ ಅಂದರೆ ರಾಜ್ಯವೊಂದರ ಹೈಕೋರ್ಟ್ನ ಪ್ರಥಮ ಮಹಿಳಾ ಮುಖ್ಯ ನ್ಯಾಯಾಧೀಶೆ. ಇವರು ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಇದನ್ನು ಕೂಡ ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳಬಹುದು. ಈ ಕೆಳಗಿನ ಯಾವ ವಿಧಿಯು ಭಾರತದ ಪ್ರಧಾನಮಂತ್ರಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರವನ್ನು ನೀಡುತ್ತದೆ? ಸೊ ಇದಕ್ಕೆ ಉತ್ತರ 2, ವಿಧಿ 75ನೇದು. ಓಕೆ, ಸೊ ವಿಧಿ 75 ಏನು ಹೇಳುತ್ತೆ ಅಂದರೆ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಯಿಂದ ನೇಮಿಸಲ್ಪಡುತ್ತಾರೆ ಅಂತ ಹೇಳುತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ, ವಿಧಿ 74 ಕೂಡ ಇದೆ. 74 ಏನು ಹೇಳುತ್ತೆ ಅಂದರೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ, ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಬಟ್ ರಾಷ್ಟ್ರಪತಿ ನೇಮಕ ಕುರಿತಂತೆ ಹೇಳುವಂಥ ಸಂವಿಧಾನ ವಿಧಿ 75ನೇ ವಿಧಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವೈಶಿಷ್ಟ್ಯವು ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ? ಓಕೆ, ಫೆಡರಲ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ ಅದನ್ನು ಯಾವುದು ಬೆಂಬಲಿಸುವುದಿಲ್ಲ. ಸೊ ಫೆಡರಲ್ ಸಿಸ್ಟಮನ್ನು ಬೆಂಬಲಿಸೋದು ಯಾವುದಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಂಗಡಣೆ, ಸೊ ನ್ಯಾಯಾಲಯದ ಅಧಿಕಾರಗಳು ಮತ್ತು ಸಂವಿಧಾನವೇ ಸರ್ವಶ್ರೇಷ್ಠ ಎಂಬ ಅಂಶ, ಇವಿಷ್ಟೂ ಕೂಡ ಸೊ ಸಂಯುಕ್ತಕತೆಯನ್ನು ಬೆಂಬಲಿಸ್ತವೆ. ಬಟ್ ಏಕಪೌರತ್ವ ಅನ್ನೋದು ಇದು ಸಂಯುಕ್ತ ವ್ಯವಸ್ಥೆಯನ್ನು ಬೆಂಬಲಿಸುವುದಿಲ್ಲ. ಓಕೆ, ಮುಂದಿನ ಪ್ರಶ್ನೆ, ವಾಯುಭಾರ ಮಾಪಕ ಏನನ್ನು ಅಳೆಯುತ್ತದೆ? ಸೊ ವಾಯುಭಾರ ಮಾಪಕ ಪ್ರಮುಖವಾಗಿ ವಾತಾವರಣದ ಒತ್ತಡವನ್ನು ಅಳತೆ ಮಾಡುತ್ತೆ. ಓಕೆ, ಇನ್ನು ಗಾಳಿಯ ವೇಗವನ್ನು ಅನಿಮೋಮೀಟರ್ ಮೂಲಕ ಅಳಿತೀವಿ, ಗಾಳಿಯ ದಿಕ್ಕನ್ನು ವಿಂಡ್ ವೇನ್ ಮೂಲಕ ಅಳತೆ ಮಾಡ್ತೀವಿ, ಇನ್ನು ಆರ್ದ್ರತೆಯನ್ನು ಹೈಗ್ರೋಮೀಟರ್ ಮೂಲಕ ಅಳತೆಯನ್ನು ಮಾಡ್ತೀವಿ. ಕರ್ನಾಟಕದ ಕರಾವಳಿಯ ಒಟ್ಟು ಉದ್ದವೆಷ್ಟು? ಸೊ ಇದು ಸಿಂಪಲ್ ಕ್ವಶನ್, 320 ಕಿಲೋಮೀಟರ್. ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು? ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದಪ್ಪ ಅಂದರೆ ಅದು
ಇಂಡೋನೇಷ್ಯಾ ದ್ವೀಪ ಸಮೂಹ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆ ಆಗುವುದಿಲ್ಲ, ಸರಿಯಾಗಿ ಹೊಂದಾಣಿಕೆ ಆದದ್ದು ಯಾವುದು ಅಂತ ಕೇಳಿದ್ದಾರೆ. ಕೊಡಚಾದ್ರಿ ಬೆಟ್ಟ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಮುಳ್ಳಯ್ಯನಗಿರಿ ಬೆಟ್ಟ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತೆ. ಶಿವಗಂಗೆ ಬೆಟ್ಟ, ಸೊ ಇಲ್ಲಿ ತುಮಕೂರು ಅಂತ ಕೊಟ್ಟಿದ್ದಾರೆ, ಇದು ತುಮಕೂರಲ್ಲಿ ಕಂಡುಬರೋಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತೆ, ಹೀಗಾಗಿ ಇದು ರಾಂಗ್. ಇನ್ನು ಪುಷ್ಪಗಿರಿ ಬೆಟ್ಟ ಕೊಡಗಿನಲ್ಲಿ ಕಂಡುಬರುತ್ತೆ. ಉಷ್ಣವಲಯದ ಕಾಡುಗಳು ದಟ್ಟವಾಗಿವೆ, ಕಾರಣ. ಸೊ ವಲಯದಲ್ಲಿ ಸಾಮಾನ್ಯವಾಗಿ ಕಾಡುಗಳು ದಟ್ಟವಾಗಿರ್ತವೆ, ಯಾಕಂದರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕವಾಗಿ ಆ ಏರಿಯಾದಲ್ಲಿ ಮಳೆ ಆಗೋದರಿಂದ ಸೊ ಅದು ಕಾಡುಗಳ ಬೆಳವಣಿಗೆಗೆ ಪೂರಕವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಸೊ ಜಾಗತಿಕ ಸಾಗರ ದಿನವನ್ನು ನಾವು ಜೂನ್ 8ರಂದು ಆಚರಣೆ ಮಾಡ್ತೀವಿ. ಜಾಗತಿಕ ಅರಣ್ಯ ದಿನವನ್ನು ಮಾರ್ಚ್ 21ರಂದು, ಭೂಮಿ ದಿನ ಅಥವಾ ಅರ್ತ್ ಡೇ ಅಂತ ಏಪ್ರಿಲ್ 22ರಂದು ಆಚರಣೆ ಮಾಡ್ತೀವಿ. ಬಟ್ ಜಾಗತಿಕ ಜನಸಂಖ್ಯೆ ದಿನವನ್ನು ನಾವು ಜುಲೈ 11ರಂದು ಆಚರಣೆ ಮಾಡ್ತೀವಿ. ಇಲ್ಲಿ ಜುಲೈ 25 ಅಂತ ಕೊಟ್ಟಿದ್ದಾರೆ, ಹೀಗಾಗಿ ಇದು ರಾಂಗ್. 7 ಬೆಟ್ಟಗಳ ನಗರ ಅಂತ ನಾವು ರೋಮನ್ನು ಕರಿತೀವಿ. ಇದು ಇಟಲಿ ದೇಶದಲ್ಲಿ ಕಂಡುಬರುತ್ತೆ. ಟೈಬರ್ ನದಿ ದಂಡೆಯಲ್ಲಿ ಇದು ಕಂಡುಬರುತ್ತೆ. ಸೊ ಇಲ್ಲಿ ಬೆಳೆಗಳು ಮತ್ತು ಪ್ರಮುಖ ರಾಜ್ಯಗಳ ಹೆಸರನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಈಗ ಹೊಂದಿಸಿ ಬರೆಯಬೇಕು. ಓಕೆ, ಸೊ ಮೊದಲನೇದಾಗಿ ಕಬ್ಬನ್ನು ಪ್ರಮುಖವಾಗಿ ಬೆಳೆಯುವಂತಹ ರಾಜ್ಯ ಯಾವುದಂದರೆ ಅದು ಮಹಾರಾಷ್ಟ್ರ. ತೆಂಗನ್ನು ಪ್ರಮುಖವಾಗಿ ಬೆಳೆಯುವಂಥ ರಾಜ್ಯ ಯಾವುದಂದರೆ ಅದು ಕೇರಳ. ಕಾಫಿಯನ್ನು ಪ್ರಮುಖವಾಗಿ ಬೆಳೆಯುವಂಥ ರಾಜ್ಯ ಕರ್ನಾಟಕ. ಶೇಂಗಾವನ್ನು ಆಂಧ್ರ ಪ್ರದೇಶ ಪ್ರಮುಖವಾಗಿ ಬೆಳೆಯುತ್ತೆ. ಸೊ ಹೀಗಾಗಿ ಇದಕ್ಕೆ ಉತ್ತರ 3. ಓಕೆ, ಸೊ ಮುಂದಿನ ಪ್ರಶ್ನೆ, ಕರ್ನಾಟಕದ ಪೂರ್ವ ಪಶ್ಚಿಮದ ಅಗಲ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕರ್ನಾಟಕ ಪೂರ್ವ ಪಶ್ಚಿಮವಾಗಿ ಒಟ್ಟು 400 ಕಿಲೋಮೀಟರ್ ಅಗಲ ಇದೆ. ಸೊ ಉತ್ತರ ದಕ್ಷಿಣವಾಗಿ 750 ಕಿಲೋಮೀಟರ್ ಇದೆ. ಓಕೆ, ಈ ಕೆಳಗಿನವುಗಳಲ್ಲಿ ಒಂದು ನದಿ ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುವುದು. ಸೊ ಇದು ಕಾಂಗೋ ನದಿ ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗುತ್ತೆ. ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ಒಂದು ನದಿಯಾಗಿದೆ. ಇದರ ಮುಂಚಿನ ಹೆಸರು ಏನಂದರೆ ಜೈರೆ ನದಿ ಅಂತ ಕೂಡ ಇದನ್ನು ನಾವು ಕರಿತಿದ್ವಿ. ಭಾರತೀಯ ಮ್ಯಾಂಗ್ರೋವ್ ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿಲ್ಲ ಎಂಬುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಮೊದಲನೇ ಸ್ಟೇಟ್ಮೆಂಟ್ ಏನು, ಇದು ತೀರ ಪ್ರದೇಶಗಳಲ್ಲಿ ಕಂಡುಬರುವಂಥ ಉಬ್ಬರವಿಳಿತ ಕಾಡುಗಳು. ಸೊ 100% ರೈಟ್ ಇದು, ಯಾಕಂದರೆ ಮ್ಯಾಂಗ್ರೋವ್ ಅರಣ್ಯಗಳು ಪ್ರಮುಖವಾಗಿ ತೀರ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಇವುಗಳನ್ನು ನಾವು ಉಬ್ಬರವಿಳಿತ ಕಾಡುಗಳು ಅಂತ ಕೂಡ ಕರಿತೀವಿ. ಈ ಕಾಡುಗಳು ರಾಯಲ್ ಬೆಂಗಾಲ್ ಹುಲಿಗಳಿಗೆ ಪ್ರಸಿದ್ಧ ಆಗಿವೆ. ಖಂಡಿತ, ಯಾಕಂದರೆ ಈ ಪಶ್ಚಿಮ ಬಂಗಾಳದ ಸುಂದರ್ಬನ್ಗಳಲ್ಲಿ ಪ್ರಮುಖವಾಗಿ ರಾಯಲ್ ಬೆಂಗಾಲ್ ಟೈಗರ್ಗಳು ಕಂಡುಬರ್ತವೆ. ಸೊ ಇವುಗಳನ್ನು ಉಷ್ಣಪೋಷಿತ ಸಸ್ಯವರ್ಗ ಎಂದು ಕರೆಯುತ್ತೇವೆ. ಇದು ರಾಂಗ್. ಯಾಕಂದರೆ ಸೊ ಮರುಭೂಮಿಯಲ್ಲಿ ಕಂಡುಬರುವಂತಹ ಸಸ್ಯವರ್ಗವನ್ನು ನಾವು ಉಷ್ಣಪೋಷಿತ ಸಸ್ಯವರ್ಗ ಅಂತ ಕರಿತೀವಿ. ಸೊ ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ನಾವು ಈ ಥರ ಕರೆಯಲ್ಲ, ಹೀಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್. ಇನ್ನು 4ನೇ ಸ್ಟೇಟ್ಮೆಂಟ್, ಸುಂದರಿ ಮರಗಳಿಂದಾಗಿ ಇದನ್ನು ಸುಂದರಬನ್ ಎಂದು ಕರೆಯುತ್ತಾರೆ. ಖಂಡಿತವಾಗಲೂ. ಓಕೆ, ಸೊ ಹೀಗಾಗಿ ಇದಕ್ಕೆ ಉತ್ತರ 3. ಸೊ 3ನೇ ಸ್ಟೇಟ್ಮೆಂಟ್ ರಾಂಗ್. ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರು? ಓಕೆ, ಸೊ ಶಿವಾಜಿಯ ಆಧ್ಯಾತ್ಮಿಕ ಗುರು ಅಂತ ನಾವು ರಾಮದಾಸರನ್ನು ಕರಿತೇವೆ. ಸೊ ದಾದಾಜಿ ಕೊಂಡದೇವ ಇವರು ರಾಜಕೀಯ ಗುರು, ಶಿವಾಜಿಯ ರಾಜಕೀಯ ಗುರು ಅಂತ ಇವ್ರನ್ನ ಕರಿತೀವಿ. ಓಕೆ, ಇನ್ನು ತುಕಾರಾಮ್ ಇವರು ಶಿವಾಜಿಯ ಸಮಕಾಲೀನ ವ್ಯಕ್ತಿ. ಬಕ್ಸಾರ್ ಕದನವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಬಕ್ಸಾರ್ ಕದನ ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತಪ್ಪ ಅಂದರೆ ಸೊ ಅದು ಅಲಹಾಬಾದ್ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಓಕೆ, ಹಾಗಾದರೆ ಈ ಒಪ್ಪಂದದಲ್ಲಿ ಭಾಗವಹಿಸಿದವರು ಯಾರ್ಯಾರು? ಸೊ ಈ ಬಕ್ಸಾರ್ ಕದನದ ಅಂತಿಮ ಒಪ್ಪಂದ ಯಾವುದಂದ್ರೆ ಅದು ಅಲಹಾಬಾದ್ ಒಪ್ಪಂದ. ಇದರಲ್ಲಿ ಸೊ ಬ್ರಿಟಿಷ್ ವ್ಯಕ್ತಿಯಾದಂತಹ ರಾಬರ್ಟ್ ಕ್ಲೈವ್, ಮೊಘಲ್ ಚಕ್ರವರ್ತಿ ಆದಂತಹ 2ನೇ ಶಾ ಆಲಂ ಮತ್ತು ಔದ್ನ ನವಾಬನಾದಂತಹ ಶೂಜ್ ಉದ್ದಲ್, ಸೊ ಇವರ 3ರ ನಡುವೆ ಈ ಅಲಹಾಬಾದ್ ಒಪ್ಪಂದ ನಡೆಯುತ್ತೆ. ಇನ್ನು ಮದ್ರಾಸ್ ಒಪ್ಪಂದ ಇದು ಮೊದಲ ಆಂಗ್ಲೋ ಮೈಸೂರು ಸೊ ಯುದ್ಧದಲ್ಲಿ ಆದಂಥ ಒಪ್ಪಂದ ಇದಾಗಿದೆ. ಇನ್ನು ಅಲಿನಗರ ಒಪ್ಪಂದ ಸೊ 1757ರ ಪ್ಲಾಸಿ ಕದನ. ಓಕೆ, ಸೊ ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ನಡುವೆ ಈ ಒಪ್ಪಂದ ನಡೆಯುತ್ತೆ. ಇನ್ನು ಪಾಂಡಿಚೇರಿ ಒಪ್ಪಂದ 2ನೇ ಕರ್ನಾಟಕ ಯುದ್ಧ, ಸೊ ಈ ಸಂದರ್ಭದಲ್ಲಿ ಆದಂಥ ಒಂದು ಒಪ್ಪಂದ ಆಗಿದೆ.
ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಯಾರಂದರೆ ಸೊ ಲಾರ್ಡ್ ಕಾರ್ನ್ವಾಲಿಸ್. ಇವನನ್ನು ನಾವು ಭಾರತ ನಾಗರಿಕ ಸಿವಿಲ್ ಸರ್ವಿಸ್ ಸೇವೆಗಳ ಪಿತಾಮಹ ಅಂತ ಕರಿತೀವಿ. ಓಕೆ, ಅಥವಾ ಭಾರತೀಯ ನಾಗರಿಕ ಸೇವೆಗಳ ಪಿತಾಮಹ ಅಂತ ಇವನನ್ನು ಕರಿತೀವಿ. ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಈ ಕೆಳಗಿನವರಲ್ಲಿ ಯಾರು ಪ್ರಕಟಿಸಿದರು? ಪ್ರಬುದ್ಧ ಭಾರತ ಹೆಸರಿನ ಆಂಗ್ಲ ಪತ್ರಿಕೆಯನ್ನು ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದರು. ಇದೊಂದು ಮಂತ್ಲಿ ಜರ್ನಲ್ ಆಗಿದೆ. ಓಕೆ, ಸೊ ಇದನ್ನು ಪ್ರಮುಖವಾಗಿ ರಾಮಕೃಷ್ಣ ಆಶ್ರಮದಿಂದ ಹೊರಡಿಸಲಾಗುತ್ತಿತ್ತು. ಸೊ ಇದರ ಸಂಪಾದಕರು ಸ್ವಾಮಿ ವಿವೇಕಾನಂದರು ಆಗಿದ್ದರು. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾಡ್ ಸತ್ಯಾಗ್ರಹ ನಡೆದಂತಹ ವರ್ಷ ಯಾವುದು? ಮಹಾಡ್ ಸತ್ಯಾಗ್ರಹ 1927ರಲ್ಲಿ ನಡೆಯುತ್ತೆ. ಎಲ್ಲಂದರೆ ಮಹಾರಾಷ್ಟ್ರದ ಮಹಾಡ್ ಎಂಬಲ್ಲಿ. ಸೊ ಹಾಗಾದರೆ ಮಹಾಡ್ ಎಂಬುವಂಥ ನಗರ ಪ್ರೆಸೆಂಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ಪ್ರಸ್ತುತ ಮಹಾರಾಷ್ಟ್ರದ ರಾಯಗಢ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಲ್ಲಿ ಕೆರೆಯ ನೀರನ್ನು ಬಳಸುವುದರ ಕುರಿತು ಸೊ ಅಂದರೆ ಈ SC/ST ವರ್ಗಕ್ಕೆ ಸೇರಿದಂಥವರು ಏನು ಕೆರೆಯ ನೀರನ್ನು ಬಳಕೆ ಮಾಡ್ತಿದ್ರು ಅದನ್ನು ಮೇಲ್ವರ್ಗದವರು ವಿರೋಧ ಮಾಡ್ತಾರೆ. ಅದರ ವಿರುದ್ಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸೊ ಈ ಮಹಾಡ್ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗುತ್ತೆ. ಈ ಕೆಳಕಂಡ ಪ್ರಮುಖ ಸಂಘಟನೆಗಳು ಅಥವಾ ಸಂಸ್ಥೆಗಳನ್ನು ಭಾರತೀಯ ಹಿಂದೂ ನಾಯಕರು ಅಥವಾ ಸಮಾಜ ಸುಧಾರಕರು ಸ್ವತಂತ್ರ ಚಳವಳಿ ಸಮಯದಲ್ಲಿ ಸ್ಥಾಪಿಸಿದರು. ಅಂದರೆ ಇಲ್ಲೇನಂದರೆ ಹೆಸರುಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತಹ ಸಂಘಟನೆ ಅಥವಾ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅನ್ನೋದನ್ನು ನಾವು ಹೇಳಬೇಕು. ಓಕೆ, ಸೊ ಇದು ಎಷ್ಟನೇ ಪ್ರಶ್ನೆ? ಸೊ 56ನೇ ಪ್ರಶ್ನೆ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ದೇವ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಶಿವನಾರಾಯಣ್ ಅಗ್ನಿಹೋತ್ರಿ. ಇಲ್ಲಿ ಗೋಪಾಲ್ ಗಣೇಶ್ ಅಗರ್ಕರ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ಓಕೆ, ಇನ್ನು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಇದನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಬಾಲ್ ಗಂಗಾಧರ್ ತಿಲಕ್ ಮತ್ತು ಗೋಪಾಲ್ ಗಣೇಶ್ ಅಗರ್ಕರ್. ಸೊ ಇಲ್ಲಿ ಶಿವನಾರಾಯಣ್ ಅಗ್ನಿಹೋತ್ರಿ ಅಂತ ಕೊಟ್ಟಿದ್ದಾರೆ, ಇದು ಕೂಡ ರಾಂಗ್. ಇನ್ನು ದಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಇದನ್ನು ಸ್ಥಾಪನೆ ಮಾಡಿದವರು ಗೋಪಾಲ್ ಕೃಷ್ಣ ಗೋಖಲೆ. ಈ ಹೊಂದಾಣಿಕೆ ಸರಿಯಾಗಿದೆ. 1905ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಇವರು. ಇನ್ನು ದಿ ಸೋಷಿಯಲ್ ಸರ್ವಿಸ್ ಲೀಗ್ ಇದನ್ನು ಕೂಡ 1911ರಲ್ಲಿ NM ಜೋಶಿ ಅವರು ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಇದಕ್ಕೆ ಉತ್ತರ C ಆ್ಯಂಡ್ D. ಓಕೆ, ಉತ್ತರ 3. ಮುಂದಿನ ಪ್ರಶ್ನೆ, ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಸೊ ಮೊನ್ನೆ ವಿಡಿಯೋದಲ್ಲಿ ತಾನೇ ನಿಮಗೆ ಹೇಳಿದ್ದೆ, ಸೊ 4 ಬೌದ್ಧ ಸಮ್ಮೇಳನಗಳನ್ನು ಯಾರು ಆಯೋಜನೆ ಮಾಡಿದರು, ಅದರಲ್ಲಿ ಏನೇನು ತೀರ್ಮಾನಗಳನ್ನು ಕೈಗೊಳ್ಳಾಯಿತು ಅನ್ನೋದನ್ನು ಒಮ್ಮೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ನಾವಿಲ್ಲಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಸೊ ಮೊದಲ ಬೌದ್ಧ ಮಹಾಸಭೆಯನ್ನು ಆಯೋಜನೆ ಮಾಡಿದಂತಹ ರಾಜ ಯಾರಂದರೆ ಅವನು ಅಜಾತಶತ್ರು. ಓಕೆ, ಮಹಾಕಶ್ಯಪ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಸೊ ಅದು ರಾಜಗೃಹದಲ್ಲಿ ನಡೆಯುತ್ತೆ. 2ನೇ ಬೌದ್ಧ ಮಹಾಸಭೆಯನ್ನು ಆಯೋಜನೆ ಮಾಡಿದಂತಹ ರಾಜ ಯಾರು? ಕಾಲಾಶೋಕ. ಸಭಾಕಮಿ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾನೆ. ವೈಶಾಲಿಯಲ್ಲಿ ಅದನ್ನು ಆಯೋಜನೆ ಮಾಡಲಾಗಿರುತ್ತೆ. ಇನ್ನು 3ನೇ ಬೌದ್ಧ ಮಹಾಸಭೆಯನ್ನು ಆಯೋಜನೆ ಮಾಡಿದಂತಹ ರಾಜ ಯಾರಂದರೆ ಅಶೋಕ. ಮೊಗ್ಗಲಿಪುತ್ರ ತಿಸ್ಸಾ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಪಾಟ್ಲಿಪುತ್ರದಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಇನ್ನು 4ನೇ ಬೌದ್ಧ ಮಹಾಸಭೆ ಆಯೋಜನೆ ಮಾಡಿದಂಥ ರಾಜ ಯಾರು? ಕನಿಷ್ಕ. ಓಕೆ, ವಸುಮಿತ್ರ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾನೆ. ಎಲ್ಲಿ ಆಯೋಜನೆ ಮಾಡಲಾಗಿರುತ್ತೆ ಅಂದರೆ ಕಾಶ್ಮೀರದ ಕುಂಡಲಿ ವನದಲ್ಲಿ. ಇನ್ನೊಂದು ಬೌದ್ಧ ಸಮ್ಮೇಳನ ನಡೆಯುತ್ತೆ ಹರ್ಷವರ್ಧನನ ಕಾಲದಲ್ಲಿ. ಓಕೆ, ಅದರ ಅಧ್ಯಕ್ಷತೆಯನ್ನು ಚೀನಾ ಯಾತ್ರಿಕ ಆದಂಥ ಹುಯೆನ್ ತ್ಸಾಂಗ್ ವಹಿಸಿಕೊಂಡಿರ್ತಾನೆ. ಅದನ್ನು ಕನೋಜ್ನಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಇದಕ್ಕೆ ಉತ್ತರ 4. ಓಕೆ, ಭಾರತದಲ್ಲಿ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷ್ ಕಾಲದ ಕೆಳಗಿನ ಯಾವ ಪದ್ಧತಿಯು ಕಾರಣ ಆಗಿತ್ತು? ಓಕೆ, ಭಾರತದಲ್ಲಿ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟವರು ಯಾರಂದರೆ ಬ್ರಿಟಿಷ್ ವ್ಯಕ್ತಿಯಾದಂತಹ ಚಾರ್ಲ್ಸ್ ಮೆಟ್ಕಾಫ್. ಓಕೆ, ಕಾಯಂ ಜಮೀನ್ದಾರಿ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿ ಅನ್ನೋದೇನಿತ್ತು, ಇದು ರೈತರನ್ನು ಅತಿ ಹೆಚ್ಚು ಶೋಷಣೆಗೆ ಒಳಪಡಿಸಿತ್ತು. ಓಕೆ, ಈ ಸಂದರ್ಭದಲ್ಲಿ ಏನಂದರೆ ರೈತರು ಸರಿಯಾಗಿ ಬೆಳೆಯನ್ನು ಬೆಳೆದೇ ಇದ್ದರೂ ಕೂಡ, ಬರಗಾಲ ಬಂದರೂ ಕೂಡ, ಕ್ಷಾಮಗಳು ಬಂದರೂ ಕೂಡ, ಬೆಳೆ ಲಾಸ್ ಆದರೂ ಕೂಡ ಏನಂದರೆ ತೆರಿಗೆಯನ್ನು ಜಮೀನ್ದಾರರಿಗೆ ಕಟ್ಟಬೇಕಾಗಿತ್ತು. ಕೊಡದೇ ಇದ್ದರೂ ಕೂಡ ಅವರು ಫೋರ್ಸ್ಫುಲ್ಲಾಗಿ ವಸೂಲಿಯನ್ನು ಮಾಡ್ತಾಯಿದ್ರು. ಹೀಗಾಗಿ
ಸೊ ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎನ್ನುವಂಥ ಸ್ಟೇಟ್ಮೆಂಟ್ ಈ ಜಮೀನ್ದಾರಿ ಪದ್ಧತಿಗೆ ಸೂಕ್ತವಾಗಿ ಅನ್ವಯ ಆಗುತ್ತೆ. ಈ ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಸೊ ಬಂಗಾಳ ಪ್ರಾಂತ್ಯದಲ್ಲಿ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ. ಅದೇ ರೀತಿ ರೈತವಾರಿ ಪದ್ಧತಿಯನ್ನು ಥಾಮಸ್ ಮುನ್ರೋ ಮದ್ರಾಸ್ ಪ್ರಾಂತ್ಯದಲ್ಲಿ ಮೊದಲು ಜಾರಿಗೆ ತರ್ತಾನೆ, ಆಮೇಲೆ ಮುಂಬೈ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾನೆ. ಸೊ 1820ರಲ್ಲಿ. ಓಕೆ, ಇನ್ನು ಮಹಲ್ವಾರಿ ಪದ್ಧತಿ. ಓಕೆ, ಮಹಲ್ವಾರಿ ಪದ್ಧತಿಯನ್ನು 1833ರಲ್ಲಿ ವಿಲಿಯಂ ಬೆಂಟಿಕ್ ಓಕೆ ಈ ಔದ್, ಆಗ್ರಾ, ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಸಿಂಧ್ ಏರಿಯಾಗಳಲ್ಲಿ ಜಾರಿಗೆ ತರ್ತಾನೆ. ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಸುದರ್ಶನ ಸರೋವರವನ್ನು ಕಟ್ಟಿಸಿದರು? ಸೊ ಸುದರ್ಶನ ಸರೋವರವನ್ನು ಕಟ್ಟಿಸಿದವರು ಯಾರಂದರೆ ಪುಷ್ಯಗುಪ್ತ. ಓಕೆ, ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಅಥವಾ ಆಡಳಿತ ಭಾಷೆ ಆಗಿತ್ತು? ಸೊ ಮೊದಲನೇದಾಗಿ ಕದಂಬರ ಆರಂಭಿಕ ಆಡಳಿತ ಭಾಷೆ ಯಾವುದಾಗಿತ್ತು ಅಂದರೆ ಪ್ರಾಕೃತ, ಆದರೆ ಅದು ಹೆಚ್ಚು ದಿನ ಇರಲಿಲ್ಲ. ಸೊ ನಂತರ ಸಂಸ್ಕೃತವನ್ನು ಆಡಳಿತ ಭಾಷೆಯನ್ನಾಗಿ ಪ್ರಮುಖವಾಗಿ ಅಳವಡಿಕೆ ಮಾಡ್ಕೊಳ್ಳಾಯಿತು. ಅದರ ನೆಕ್ಸ್ಟು ಕಾಕುಸ್ತವರ್ಮನ ಕಾಲದಲ್ಲಿ ಕಾಕುಸ್ತವರ್ಮನ ಕಾಲದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಲಾಯಿತು. ಮುಖ್ಯವಾಗಿ ಇದ್ದಂಥ ಎರಡು ಭಾಷೆಗಳು ಯಾವಂದರೆ ಸಂಸ್ಕೃತ ಮತ್ತು ಕನ್ನಡ. ಈ ಕೆಳಕಂಡ ಪಟ್ಟಿ 1ರ ಜೊತೆಗೆ ಪಟ್ಟಿ 2ರನ್ನು ಹೊಂದಿಸಿ. ಏನಂದರೆ ಇಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧಿವೇಶನಗಳನ್ನು ಕೊಟ್ಟಿದ್ದಾರೆ, ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 1920ರ ಧಾರವಾಡದ ಅಧಿವೇಶನ ಗಂಗಾಧರರಾವ್ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಓಕೆ, ಇದಿಷ್ಟು ನಮಗೆ ಗೊತ್ತು. ಸೊ ಉಳಿದಿದ್ದು ಎಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ದಯವಿಟ್ಟು ಏನು ಮಾಡಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಹಿಂದ್ ಸ್ವರಾಜ್ ಈ ಪುಸ್ತಕದ ಕರ್ತೃ ಯಾರು? ಹಿಂದ್ ಸ್ವರಾಜ್ ಈ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂದರೆ MK ಗಾಂಧಿ. ಓಕೆ, ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅಥವಾ ಮಹಾತ್ಮ ಗಾಂಧೀಜಿ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾರು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಹೊಗಳಿದ್ದಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಸರ್ ಆರ್ಥರ್ ಮೈಲರ್ ಅವರು. ಓಕೆ, ಸರ್ ಆರ್ಥರ್ ಮೈಲರ್ ಅವರು ತಮ್ಮ ಒಂದು ಕೃತಿ ಬರುತ್ತೆ, ಯಾವುದಂದ್ರೆ ಅದು ದ ಲ್ಯಾಂಡ್ ಆಫ್ ಲಿಂಗಮ್ ಎನ್ನುವಂಥ ಕೃತಿಯಲ್ಲಿ ಇವರು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೊಗಳಿದ್ದಾರೆ. ತಾಳಗುಂದ ಶಾಸನದ ಕರ್ತೃ ಯಾರು? ತಾಳಗುಂದ ಶಾಸನದ ಕರ್ತೃ ಯಾರಪ್ಪ ಅಂದರೆ ಕವಿ ಕುಬ್ಜ ಅಥವಾ ಕುಬ್ಜ ಕವಿ. ಇನ್ನು ಕೊನೆಯ ಚಾಲುಕ್ಯ ಆಡಳಿತಗಾರ ಯಾರು? ಸೊ ಕೊನೆಯ ಚಾಲುಕ್ಯ ಆಡಳಿತಗಾರ ಯಾರಂದರೆ 2ನೇ ಕೀರ್ತಿವರ್ಮ. ಬಿಜಾಪುರದ ಗೋಲ್ ಗುಂಬಜನ್ನು ಕಟ್ಟಿಸಿದಂತಹ ವರ್ಷ ಯಾವುದು? ಆ್ಯಕ್ಚುಲಾಗಿ ಕೆಲವೊಂದು ಬುಕ್ಗಳಲ್ಲಿ 1626ರಿಂದ 1656 ಅಂತ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಕಡೆ 1627ರಿಂದ 1657 ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ 1627ರಿಂದ 1657 ಇರೋದ್ರಿಂದ ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಹಾಗಾದರೆ ಬಿಜಾಪುರ ಗೋಲ್ ಗುಂಬಜ್ ಬಗ್ಗೆ ನಿಮಗೆ ಸ್ವಲ್ಪ ಹೇಳೋದಾದರೆ, ಓಕೆ, ಸೊ ಈ ಬಿಜಾಪುರ ಗೋಲ್ ಗುಂಬಜನ್ನು ಕಟ್ಟಿಸಿದಂತಹ ರಾಜ ಯಾರಂದರೆ ಸೊ ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾ. ಸೊ ಇದನ್ನು ಕಟ್ಟಿಸಿದಂಥ ಅಥವಾ ನಿರ್ಮಾಣ ಮಾಡಿದಂಥ ಶಿಲ್ಪಿ ಯಾರಪ್ಪ ಅಂದರೆ ಮಲ್ಲಿಕ್ ಸಂದಲ್. ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗಿದೆ? ಸೊ ಜೈನ ಸಾಹಿತ್ಯದ ಸುವರ್ಣಯುಗ ಅಂತ ಯಾರ ಯುಗವನ್ನು ಕರೆಯಲಾಗುತ್ತೆ ಅಂದರೆ ರಾಷ್ಟ್ರಕೂಟರ ಯುಗವನ್ನು. ಸೊ ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಕೃತಿಗಳು ಇವರ ಕಾಲದಲ್ಲಿ ನಿರ್ಮಾಣ ಆಗ್ತವೆ. ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಸಮಾಜವಾದ ಎಂಬ ಪದವನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು? ಈಗಾಗಲೇ ಇದರ ಬಗ್ಗೆ ನಾವು ಹೇಳಿದ್ದೇವೆ. ಸಂವಿಧಾನದ 42ನೇ ತಿದ್ದುಪಡಿಯ ಕಾಯ್ದೆಯ ಮೂಲಕ ಸೊ ಪೀಠಿಕೆಯಲ್ಲಿ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎನ್ನುವಂತಹ ಪದಗಳನ್ನು ಸೇರಿಸಲಾಯಿತು. ಏಷ್ಯನ್ ಅಮೇರಿಕಾ ಮೂಲದ ಯಾವ ಮಹಿಳೆ ಅಮೇರಿಕಾದ ಪ್ರಥಮ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅಂದರೆ ಸೊ ಇದು ಬಹಳಷ್ಟು ಸುದ್ದಿಯಲ್ಲಿತ್ತು, ಕಮಲಾ ಹ್ಯಾರಿಸ್ ರವರು. 2021ರ ಕರ್ನಾಟಕದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ EVM ಅನ್ನು ಬಳಸಲು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಪ್ರಾಯೋಗಿಕ ಯೋಜನೆಯಾಗಿ ಆಯ್ಕೆ ಮಾಡಲಾಯಿತು? ಯಾವ ಜಿಲ್ಲೆಯನ್ನು ಪ್ರಾಯೋಗಿಕವಾಗಿ ಆಯ್ಕೆ ಮಾಡಲಾಗಿತ್ತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನನ್ನು ಬಳಸೋಕ್ಕೆ ಬೀದರ್. ಓಕೆ, ಕರ್ನಾಟಕದ ವಿಜಯನಗರ ಹೊಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳನ್ನು ಸೇರಿಸಲಾಗಿದೆ? ಸೊ ರೀಸೆಂಟಾಗಿ ವಿಜಯನಗರ, ಸೊ ಇದನ್ನು ಬಳ್ಳಾರಿಯಿಂದ ಬೇರ್ಪಡಿಸಿ ವಿಜಯನಗರ ಎಂಬ ಹೆಸರಿನ ಹೊಸ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ರಚನೆ
ಮಾಡಲಾಗಿದೆ. ಓಕೆ, ಹಾಗಾದರೆ ಆ ಹೊಸ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ತಾಲೂಕುಗಳಿವೆ ಅಂದರೆ 6. ಓಕೆ, ಸೊ ಹೊಸಪೇಟೆ, ಕಂಪ್ಲಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು ಮತ್ತು ಹಡಗಲಿ, ಸೊ ಮತ್ತು ಹರಪನಹಳ್ಳಿ, ಈ 6 ತಾಲೂಕುಗಳು ಅದರಲ್ಲಿ ಕಂಡುಬರ್ತವೆ. ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನು ಪ್ರಾರಂಭಿಸಲಾಯಿತು? ಓಕೆ, ಸೊ ಭಾರತದ ಮೊಟ್ಟ ಮೊದಲ ಕಿಸಾನ್ ರೈಲ್ವೆಯನ್ನು ಮಹಾರಾಷ್ಟ್ರದ ದೇವಲಾಲಿಯಿಂದ ಬಿಹಾರ್ನ ಧನಪುರವರೆಗೂ ಪ್ರಾರಂಭ ಮಾಡಲಾಗಿತ್ತು. ಯಾವಾಗಂದರೆ 2020 ಆಗಸ್ಟ್ 27ರಂದು. ಅದಲ್ಲದೆ ರೀಸೆಂಟಾಗಿ 100ನೇ ಕಿಸಾನ್ ರೈಲನ್ನು ಕೂಡ ಚಾಲನೆಗೊಳಿಸಲಾಗಿದೆ. ಇದರ ಕುರಿತು ಕೂಡ ಮುಂದೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಬಹುದು. ಎಲ್ಲಿಂದ ಎಲ್ಲಿಗೆ ಅಂದರೆ ಮಹಾರಾಷ್ಟ್ರದ ಸಂಗೋಲಾದಿಂದ ಪಶ್ಚಿಮ ಬಂಗಾಳದ ಶಾಲಿಮಾರ್ವರೆಗೆ. ಓಕೆ, ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯ 3 ರಾಜಧಾನಿಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ? ಸೊ ಇದರ ಕುರಿತು ನಾನು ಆಲ್ರೆಡಿ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಆಂಧ್ರ ಪ್ರದೇಶ. ಹಾಗಾದರೆ ಆ 3 ರಾಜಧಾನಿಗಳು ಯಾವ್ಯಾವು ಅಂದರೆ ಒಂದು ವಿಶಾಖಪಟ್ಟಣ, ಇನ್ನೊಂದು ಅಮರಾವತಿ, ಮತ್ತೊಂದು ಕರ್ನೂಲ್. ಕೆಳಗಿನ ಯಾವ ರಾಜ್ಯವು ತನ್ನ ಶಾಸನ ಸಭೆಗೆ ಹೊಸ ಲಾಂಛನವನ್ನು ಅಳವಡಿಸಿಕೊಂಡಿದೆ ಮತ್ತು ಅದು ಫಾಕ್ಸ್ಟೈಲ್ ಆರ್ಕಿಡನ್ನು ಒಳಗೊಂಡಿದೆ? ಫಾಕ್ಸ್ಟೈಲ್ ಆರ್ಕಿಡನ್ನು ರೀಸೆಂಟಾಗಿ ಅರುಣಾಚಲ ಪ್ರದೇಶ ತನ್ನ ರಾಜ್ಯ ಹೂವನ್ನಾಗಿ ಅಂಗೀಕಾರ ಮಾಡಿಕೊಂಡಿದೆ. ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕದ ಜೊತೆಗೆ ಸಾರಜನಕವನ್ನು ತೆಗೆದುಕೊಳ್ಳುತ್ತವೆ. ಹಾಗಾದರೆ ಸಾರಜನಕದ ವಿಧಿ ಏನು ಅಂದರೆ ಮುಂದೆ ಸಾರಜನಕ ಏನಾಗುತ್ತೆ ಅಂತ. ಕಾಮನ್ ಆಗಿ ನಾವು ಉಸಿರಾಡೋ ಗಾಳಿಯಲ್ಲಿ ಇಂಗಾಲ ಡೈಆಕ್ಸೈಡ್ ಇರುತ್ತೆ, ಆಮ್ಲಜನಕನೂ ಇರುತ್ತೆ, ಸಾರಜನಕನೂ ಇರುತ್ತೆ, ಇತರೆ ಅನಿಲಗಳು ಕೂಡ ಇರ್ತವೆ. ಓಕೆ, ನಾವು ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಓಕೆ ನಮ್ಮ ದೇಹ ಪ್ರಮುಖವಾಗಿ ಶ್ವಾಸಕೋಶದಲ್ಲಿ ಆಮ್ಲಜನಕವನ್ನು ಹೀರಿಕೊಳ್ಳುತ್ತೆ, ಇಂಗಾಲ ಡೈಆಕ್ಸೈಡನ್ನು ವಾಪಸ್ ಬಿಡುತ್ತೆ. ಓಕೆ, ಅದರ ಜೊತೆಗೆ ಸಾರಜನಕವನ್ನು ಕೂಡ ವಾಪಸ್ ಬಿಡುತ್ತೆ. ಸೊ ಇದಕ್ಕುತ್ತರ ಇಂಗಾಲ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸದ ಸಮಯದಲ್ಲಿ ಅಂದರೆ ಉಸಿರನ್ನು ಹೊರಬಿಡುವ ಸಮಯದಲ್ಲಿ ಸಾರಜನಕ ಕೂಡ ಹೊರಗಡೆ ಬರುತ್ತೆ. ಸೊ ಇನ್ನೊಂದು ನಿಮ್ಗೆ ನೆನಪಿರಲಿ, ನಾವು ಏನು ಗಾಳಿಯನ್ನು ಒಳಗೆ ತೆಗೆದುಕೊಂಡು ಮತ್ತೆ ಹೊರಗೆ ಬಿಡ್ತೇವೆ, ಸೊ ಅದರಲ್ಲಿ ಆಮ್ಲಜನಕ ಕೂಡ ಇರುತ್ತೆ. ಎಲ್ಲ ಆಮ್ಲಜನಕವನ್ನು ನಮ್ಮ ಶ್ವಾಸಕೋಶದಲ್ಲಿ ಹೀರಿಕೆ ಮಾಡಿಕೊಳ್ಳಲಾಗುವುದಿಲ್ಲ. ಓಕೆ, ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟ್ನ ಕರೆಂಟ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಶಾರ್ಟ್ ಸರ್ಕ್ಯೂಟ್ ಉಂಟಾಗೋದೇ ಯಾವಾಗಪ್ಪ ಅಂದರೆ ಕರೆಂಟ್ ಲಿಮಿಟ್ಗಿಂತ ಅತಿ ಹೆಚ್ಚಾದಾಗ. ಸೊ ಇದಕ್ಕೆ ಉತ್ತರ ಹೆಚ್ಚಾಗುತ್ತದೆ ಅಥವಾ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ. ಓಕೆ, ಬಟ್ಟೆ ಒಗೆಯುವ ಯಂತ್ರವು ಯಾವ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ? ಸೊ ಇದ್ರ ಬಗ್ಗೆ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಟ್ಟೆ ಒಗೆಯುವ ಯಂತ್ರ ಪ್ರಮುಖವಾಗಿ ಈ ಸೆಂಟ್ರಿಫಿಗೇಷನ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ. ಇದನ್ನೇ ನಾವು ಬೇರ್ಪಡಿಸುವಿಕೆ ತತ್ವ ಅಂತ ಕೂಡ ಕರಿತೀವಿ. ಓಕೆ, ಸೊ ಇನ್ನೊಂದು ಒಳ್ಳೆಯದಕ್ಕೆ ಕೇಂದ್ರಪಗಾಮಿ ಬಲ ಅಂತ ಕೂಡ ನಾವು ಕರಿತೀವಿ. ದ್ಯುತಿತಂತು ಯಾವ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ? ಸೊ ಇದರ ಕುರಿತು ಕೂಡ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದರೆ ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತತ್ವದ ಮೇಲೆ ದ್ಯುತಿತಂತುಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಅಂದರೆ ಆಪ್ಟಿಕಲ್ ಫೈಬರ್ಸ್ ದ್ಯುತಿತಂತು ಅಂದರೆ. ಓಕೆ, ವೇಗವರ್ಧನೆಯಿಂದ ಲಿಫ್ಟ್ ಕೆಳಗೆ ಚಲಿಸುವಾಗ ದೇಹದ ತೂಕ ಏನಾಗುತ್ತದೆ? ಸೊ ವಿತ್ ಆಕ್ಸಲರೇಷನ್ ಲಿಫ್ಟ್ ಏನಾದರೂ ಕೆಳಗಡೆ ಚಲಿಸಿದರೆ ನಮ್ಮ ದೇಹದ ತೂಕ ನಿಜವಾದ ತೂಕಕ್ಕಿಂತ ಕಡಿಮೆ ಎನಿಸುತ್ತದೆ. ಸೊ ಇದಕ್ಕೆ ಉತ್ತರ 1. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕಗಳ ಬದಲಾವಣೆ ಅಲ್ಲ? ಓಕೆ, ಕಾಗದವನ್ನು ಸುಡುವುದು ಇದು ಕೂಡ ರಾಸಾಯನಿಕ ಬದಲಾವಣೆ, ಹಾಲನ್ನು ಮೊಸರಿಗೆ ಪರಿವರ್ತಿಸುವುದು ಕೂಡ ರಾಸಾಯನಿಕ ಬದಲಾವಣೆ, ನೀರಿಗೆ ಸಕ್ಕರೆ ಸೇರಿಸುವುದು ಇದು ರಾಸಾಯನಿಕ ಬದಲಾವಣೆ ಅಲ್ಲ, ಇದೊಂದು ಭೌತಿಕ ಬದಲಾವಣೆ ಆಗಿದೆ. ಹೀಗಾಗಿ ಇದಕ್ಕೆ ಉತ್ತರ 3. ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವು ಈ ಮೂಲಕ ಸಾಗಣೆ ಆಗುತ್ತದೆ. ನಮ್ಮ ರಕ್ತದಲ್ಲಿ ಆಮ್ಲಜನಕ ಯಾವುದರ ಮೂಲಕ ಸಾಗಣೆ ಆಗುತ್ತೆ ಅಂದರೆ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವಂಥ ಅಂದರೆ ಎರಿಥ್ರೋಸೈಟ್ಸ್ನಲ್ಲಿ ಕಂಡುಬರುವಂತಹ ಪ್ರೋಟೀನ್ ಯಾವುದು? ಹಿಮೋಗ್ಲೋಬಿನ್. ಇದು ಏನಂದರೆ ಪ್ರಮುಖವಾಗಿ ನಮ್ಮ ರಕ್ತದಲ್ಲಿ ಆಮ್ಲಜನಕದ ಸಾಗಾಣಿಕೆಯನ್ನು ಮಾಡುತ್ತದೆ. ಕರ್ನಾಟಕ ರಾಜ್ಯದ ಪತಂಗ ಎಂಬುದಾಗಿ ಅಂಗೀಕೃತವಾಗಿರುವಂತಹ ಪತಂಗದ ಪ್ರಭೇದದ ಹೆಸರು ಏನು? ಅಂದರೆ ನಮ್ಮ ರಾಜ್ಯವು ಯಾವ ಪಾತರಗಿತ್ತಿಯನ್ನು ನಮ್ಮ ರಾಜ್ಯ ಪಾತರಗಿತ್ತಿ ಅಥವಾ ಬಟರ್ಫ್ಲೈಯನ್ನಾಗಿ ಅಳವಡಿಕೆ ಮಾಡಿಕೊಂಡಿದೆ ಅಂದರೆ ಸದರ್ನ್ ಬರ್ಡ್ ವಿಂಗ್. ಇದರ ಕುರಿತು ಕೂಡ ನಾನು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಹೇಳಿದ್ದೆ. ಓಕೆ, ಅದೇ ರೀತಿ ಬ್ಲೂ ಮರ್ಮಾನ್. ಇದನ್ನು ಮಹಾರಾಷ್ಟ್ರ ತನ್ನ ರಾಜ್ಯದ ಅಧಿಕೃತ ಚಿಟ್ಟೆಯನ್ನಾಗಿ ಘೋಷಣೆ ಮಾಡಿದೆ. ಓಕೆ,
ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ? H5N1 ಅನ್ನೋದು ನಾವು ಕಾಮನ್ ಆಗಿ ಹಕ್ಕಿ ಜ್ವರ ಅಂತ ಕರಿತೀವಿ. ಇದು ಹಕ್ಕಿಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಓಕೆ, ಇನ್ನು H1N1 ಅನ್ನೋದು ಸ್ವಾನ್ ಫ್ಲೂ ಅಂತ ಕರಿತೀವಿ. ಇದು ಹಂದಿ ಜ್ವರ. ಓಕೆ, ಹಂದಿಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಇನ್ನು NIV ಅಂದರೆ ನೀಪಾ ವೈರಸ್, ಇದು ಬಾವಲಿಗಳಲ್ಲಿ ಪ್ರಮುಖವಾಗಿ ಕಂಡುಬರ್ತಾ ಇತ್ತು. KFDV ಕ್ಯಾಸ್ನೂರು ಫಾರೆಸ್ಟ್ ಡಿಸೀಸ್ ವೈರಸ್, ಇದು ಪ್ರಮುಖವಾಗಿ ಮಂಗಗಳಲ್ಲಿ ಕಂಡುಬರುತ್ತೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? ದನಕರುಗಳು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಇದು ರಾಂಗ್. ಓಕೆ, ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರ ಇದೆ? ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡುಬರುತ್ತೆ ಅಂದರೆ ಆಗುಂಬೆಯಲ್ಲಿ ಕಂಡುಬರುತ್ತೆ. ಸೊ ಆಗುಂಬೆಯಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡುಬರೋದ್ರಿಂದ ಅಲ್ಲೇ ಸಂಶೋಧನಾ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ ರೀಸೆಂಟಾಗಿ. ಸೊ ಆಗುಂಬೆಯಲ್ಲಿ ಮಳೆಕಾಡು ಸಂಶೋಧನಾ ಕೇಂದ್ರ ಇದೆ. ಸೊ ಅದರಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, 1963ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು? 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದರೆ ಮಹಾರಾಷ್ಟ್ರದ ಒಬ್ಬ ಸಂಸ್ಕೃತ ಪಂಡಿತ, ಭಾರತಶಾಸ್ತ್ರ ಪಂಡಿತರಾದಂತಹ ಪಾಂಡುರಂಗ್ ವಾಮನ್ ಕಾಣೆ ಅವರು 1963ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು. ಡಿಫ್ರೆಸ್ಡ್ ಕ್ಲಾಸ್ ಲೀಗ್ ಇದನ್ನು ಸ್ಥಾಪನೆ ಮಾಡಿದವರು ಯಾರು? ಡಿಫ್ರೆಸ್ಡ್ ಕ್ಲಾಸ್ ಲೀಗ್ ಅನ್ನೋದನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ 1935ರಲ್ಲಿ ಜಗಜೀವನ್ ರಾಮ್ ಅವರು, ಬಾಬು ಜಗಜೀವನ್ ರಾಮ್ ಅವರು. ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರು? ಸೊ ನಿಮಗೆ ಆಗಲೂ ಗೊತ್ತಿದೆ, ಭಾರತದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ಯಾರಂದರೆ ಲಾರ್ಡ್ ಡಾಲ್ಹೌಸಿ ಕಾಲದಲ್ಲಿ 1854ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೊ ದೊಡ್ಡ ಮಟ್ಟದಲ್ಲಿ ಅಂಚೆ ಚೀಟಿ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಇನ್ನು ಮಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು? ಇದನ್ನು ಆಲ್ರೆಡಿ FD ಎಕ್ಸಾಮ್ಗೂ ಕೂಡ ಕೇಳಿದರು. ಸೊ ಇದಕ್ಕೆ ಉತ್ತರ ಹ್ಯೂಮಿಕ್ ಆಮ್ಲ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವವನ್ನು ಉಳಿಸಿದ ಅದ್ಭುತ ಔಷಧ ಎಂದು ಕರೆಯಲ್ಪಡುವ ಪ್ರತಿಜೀವಕ ಆದಂತಹ ಪೆನ್ಸಿಲಿನ್, ಇದು ಈ ಕೆಳಗಿನ ಸೂಕ್ಷ್ಮ ಜೀವಾಣುವಿನಿಂದ ತಯಾರಿಸಲ್ಪಡುತ್ತದೆ. ಓಕೆ, ಪೆನ್ಸಿಲಿನನ್ನು ಕಂಡು ಹಿಡಿದವರು ಯಾರು? ಮೊದಲಾಗಿ ಅಲೆಕ್ಸಾಂಡರ್ ಫ್ಲೆಮಿಂಗ್ನವರು. ಪೆನ್ಸಿಲಿನ್ ನೊಟೇಟಮ್ ಎಂಬ ಶಿಲೀಂಧ್ರದಿಂದ ಈ ಪೆನ್ಸಿಲಿನನ್ನು ತಯಾರು ಮಾಡಲಾಗುತ್ತೆ. ಹೀಗಾಗಿ ಇದಕ್ಕೆ ಉತ್ತರ ಶಿಲೀಂಧ್ರ. ಓಕೆ, ಭಾರತವು ಈ ಕೆಳಗಿನವುಗಳ ಪೇಟೆಂಟನ್ನು ಹೊಂದಿದೆ. ಓಕೆ, ಭಾರತ ಬೇವಿನ ಮೇಲೆ ಪೇಟೆಂಟನ್ನು ಹೊಂದಿದೆ, ಅರಿಶಿಣದ ಮೇಲೂ ಕೂಡ ಪೇಟೆಂಟನ್ನು ಹೊಂದಿದೆ. ಸೊ ಇದಕ್ಕಾಗಿ ಉತ್ತರ 1 ಮತ್ತು 2. ಓಕೆ, ನಿಮಗೆ ಗೊತ್ತಿರ್ಬೋದು, ಈ ಮುಂಚೆ ಏನಂದರೆ ಅಮೇರಿಕಾ ಪ್ರಮುಖವಾಗಿ ಈ ಅರಿಶಿಣದ ಪೇಟೆಂಟನ್ನು ಪಡ್ಕೊಳ್ಳೋಕ್ಕೆ ಹೋರಾಟವನ್ನು ಮಾಡಿತ್ತು. ಬೇವು ಮರದ ಪೇಟೆಂಟನ್ನು ಕೂಡ ಪಡ್ಕೊಳ್ಳೋಕ್ಕೆ ಹೋರಾಟವನ್ನು ಮಾಡಿತ್ತು. ಬಟ್ ಭಾರತ ಅಲ್ಲಿ ಜಯಗಳಿಸಿತ್ತು. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಅತ್ಯಧಿಕ ಪ್ರಮಾಣದಲ್ಲಿ ಇದೆ? ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಕಾಮನ್ ಆಗಿ ನಾವು ಏನಂತ ತಿಳ್ಕೊಳ್ಳೋ ಸಾಧ್ಯತೆ ಇದೆ ಅಂದರೆ ಸೇಬು ಹಣ್ಣು ಅಂತ. ಓಕೆ, ಬಟ್ ಸೇಬು ಹಣ್ಣಿನಲ್ಲಿ ಇವು 4ಕ್ಕೆ ಹೋಲಿಸಿದಾಗ ಅತಿ ಹೆಚ್ಚು ವಿಟಮಿನ್ ಎ ಇಲ್ಲ. ಸೊ ವಿಟಮಿನ್ ಎ ಅತಿ ಹೆಚ್ಚು ಇರೋದು ಎದರಲ್ಲಿ ಅಂದರೆ ಬಾಳೆಹಣ್ಣಿನಲ್ಲಿ. ಸೇಬು ಹಣ್ಣಿನಲ್ಲಿ ಇರೋದಕ್ಕಿಂತ 5 ಪಟ್ಟು ಹೆಚ್ಚು ವಿಟಮಿನ್ ಎ ಬಾಳೆಹಣ್ಣಿನಲ್ಲಿ ಕಂಡುಬರುತ್ತೆ. ಇನ್ನು ಜೇನುತುಪ್ಪ ಮತ್ತು ಲಿಂಬೆಹಣ್ಣಿನಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ವಿಟಮಿನ್ಸ್ ಯಾವುದಂದರೆ ಅದು ವಿಟಮಿನ್ ಸಿ. ಓಕೆ, ಸೇಬಿನಲ್ಲೂ ಕೂಡ ನಮಗೆ ವಿಟಮಿನ್ ಸಿ ಕಂಡುಬರುತ್ತೆ. ಈ ಕೆಳಕಂಡ ವಿಜ್ಞಾನಿಗಳಲ್ಲಿ ಭಾರತದ ಪಕ್ಷಿ ತಜ್ಞನನ್ನು ಗುರುತಿಸಿ. ಸೊ ಇದನ್ನು ನೀವು ಪ್ರೈಮರಿ ಹುಡುಗರಿದ್ದಾಗ ಕೂಡ ಕಲ್ತಿರ್ತೀರ. ಪಕ್ಷಿ ಪ್ರೇಮಿ ಸಲೀಂ ಅಲಿ ಎನ್ನುವಂಥ ಪಾಠ ಕೂಡ ನಮಗೆ ಇತ್ತು. ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ? ಓಕೆ, ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಪಿಟ್ಯೂಟರಿ ಗ್ರಂಥಿಯನ್ನು ಕರಿತೀವಿ. ಯಾಕಂದರೆ ಇತರೆ ಗ್ರಂಥಿಗಳ ಕಾರ್ಯಗಳನ್ನು ಬಹುತೇಕವಾಗಿ ಇದು ನಿಯಂತ್ರಿಸುತ್ತದೆ. ಹೀಗಾಗಿ ಇದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇನ್ನು ಕ್ಲೋರೋಫಿಲ್ ಡ್ಯಾಶನ್ನು ಹೊಂದಿರುತ್ತದೆ. ಕ್ಲೋರೋಫಿಲ್. ಓಕೆ, ಸೊ ಇದನ್ನು ನಾವು ಹಸಿರು ವರ್ಣಕ. ಸೊ ಸಸ್ಯಗಳಲ್ಲಿ ಎಲೆಗಳಲ್ಲಿ ಹಸಿರು ವರ್ಣಕಕ್ಕೆ ಪ್ರಮುಖವಾಗಿ ಕಾರಣವಾಗಿರೋದು ಯಾವುದಂದರೆ ಅದು ಕ್ಲೋರೋಫಿಲ್. ಅದು ಪ್ರಮುಖವಾಗಿ ಯಾವುದನ್ನು ಒಳಗೊಂಡಿರುತ್ತೆ ಅಂದರೆ ಮೆಗ್ನೀಷಿಯಮನ್ನು ಒಳಗೊಂಡಿರುತ್ತದೆ. ಓಕೆ, ಕ್ಯಾನ್ಸರ್ ಚಿಕಿತ್ಸೆಗಾಗಿ ಈ ಕೆಳಗಿನ ಯಾವ ವಿಕಿರಣಗಳನ್ನು ಪ್ರಮುಖವಾಗಿ ಬಳಸಲಾಗುತ್ತೆ? ಕ್ಯಾನ್ಸರ್ ಚಿಕಿತ್ಸೆಗಾಗಿ ಪ್ರಮುಖವಾಗಿ ಎಕ್ಸ್ರೇ ಮತ್ತು ಘಾಮಾ ರೇಗಳನ್ನು ಬಳಸಲಾಗುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ ಎಕ್ಸ್ರೇ ಇಲ್ಲ, ಬಟ್ ಘಾಮಾ ರೇಸ್ ಇದೆ. ಸೊ ಘಾಮಾ ರೇಸ್ ಅನ್ನೋದು ಅತಿ ಶಕ್ತಿಶಾಲಿ ಕಿರಣಗಳು. ಸೊ ಇವುಗಳನ್ನು ನಾವೇನಾದರೂ ಕ್ಯಾನ್ಸರ್ ಸೆಲ್ಸ್ ಮೇಲೆ ಹಾಯಿಸಿದರೆ ಸೊ ಕ್ಯಾನ್ಸರ್ ಸೆಲ್ಸ್ಗಳು ಡೆತ್ ಆಗ್ತವೆ. ಓಕೆ, ಈ ಮೂಲಕ ನಾವು ಕ್ಯಾನ್ಸರ್ ಸೆಲ್ಸ್ಗಳನ್ನು ರಿಮೂವ್ ಮಾಡ್ಬೋದು. ಓಕೆ,
ಜಲಮಾಲಿನ್ಯದಿಂದ ಬರುವ ಮೀನುಮಾಟ ರೋಗವು ಈ ಕೆಳಕಂಡ ಸಂಯುಕ್ತಗಳಿಂದ ಉಂಟಾಗುತ್ತೆ. ಸೊ ಮೀನುಮಾಟ ರೋಗ ಅನ್ನೋದು ಪ್ರಮುಖವಾಗಿ ಪಾದರಸ ಇದೇನಾದರೂ ನಮ್ಮ ದೇಹದಲ್ಲಿ ಹೊಕ್ಕರೆ ಅದು ವಿಷಕಾರಿಯಾಗಿ ಮೀನುಮಾಟ ರೋಗಕ್ಕೆ ಕಾರಣ ಆಗುತ್ತೆ. ಸೊ ಇನ್ನು ವಾಹನಗಳಲ್ಲಿ ಹೊರಸೂಸುವಿಕೆ ಪರೀಕ್ಷೆಯನ್ನು ಡ್ಯಾಶ್ ಅನಿಲದ ಪ್ರಮಾಣವನ್ನು ಅಳೆಯಲು ಮಾಡಲಾಗುತ್ತೆ. ಏನು ವಾಹನಗಳಲ್ಲಿ ನಾವು ಎಮಿಷನ್ ಟೆಸ್ಟ್ ಅಂತ ಮಾಡ್ತೀವಿ. ಪ್ರಮುಖವಾಗಿ ಯಾವ ಅನಿಲ ಪ್ರಮಾಣವನ್ನು ಅಳತೆ ಮಾಡೋಕ್ಕೆ ಮಾಡ್ತೀವಿ ಅಂದರೆ, ಒಂದು ಕಾರ್ಬನ್ ಮೊನಾಕ್ಸೈಡ್, ಓಕೆ, ಇನ್ನೊಂದು ಹೈಡ್ರೋಕಾರ್ಬನ್ಗಳ ಅಳತೆಯನ್ನು ಮಾಡೋಕ್ಕೆ ಪ್ರಮುಖವಾಗಿ ಎಮಿಷನ್ ಟೆಸ್ಟನ್ನು ನಡೆಸಲಾಗುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇದೆ. ಸೊ ಹೀಗಾಗಿ ಇದಕ್ಕೆ ಉತ್ತರ 4. ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಡ್ಯಾಶನ್ನು ಮಂದಕಾರಿಯಾಗಿ ಬಳಸುತ್ತಾರೆ. ಸೊ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಪ್ರಮುಖವಾಗಿ ಭಾರಜಲ ಮತ್ತು ಗ್ರಾಫೈಟನ್ನು ನಾವು ಮಂದಕಾರಿಯಾಗಿ ಬಳಸ್ತೇವೆ. ಸೊ ಭಾರಜಲದ ರಾಸಾಯನಿಕ ಹೆಸರು ಏನು? ಡ್ಯೂಟೇರಿಯಂ ಆಕ್ಸೈಡ್. ಇದನ್ನು ಕೂಡ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಅಲಂ ಮಣ್ಣಿನ ನೀರನ್ನು ಡ್ಯಾಶ್ನಿಂದ ಶುದ್ಧೀಕರಿಸುತ್ತದೆ. ಓಕೆ, ಈ ಮಡ್ಡಿ ವಾಟರ್ ಅಂದರೆ ಮಣ್ಣು ಸೇರಿರುವಂಥ ನೀರನ್ನು ನಾವು ಸೊ ಈ ಅಲಮನ್ನು ಬಳಕೆ ಮಾಡೋದ್ರ ಮೂಲಕ ಶುದ್ಧೀಕರಣ ಮಾಡ್ಬೋದು. ಹಾಗಾದರೆ ಅಲಮ್ ಅಂದರೆ ಏನು? ಸೊ ಅಲ್ಯೂಮಿನಿಯಂ ಸಲ್ಫೇಟ್. ಸೊ ಅಲ್ಯೂಮಿನಿಯಂ ಸಲ್ಫೇಟ್ನ ಶಾರ್ಟ್ ನೇಮೇ ಅಲಮ್. ಓಕೆ, ಇದನ್ನು ನಾವು ಬಳಕೆ ಮಾಡಿಕೊಂಡು ನೀರನ್ನು ಅಂದರೆ ಮಣ್ಣು ನೀರನ್ನು ಶುದ್ಧೀಕರಣ ಮಾಡ್ಬೋದು. ಯಾವ ಕ್ರಿಯೆಯ ಮೂಲಕ ಅಂದರೆ ಹೆಪ್ಪುಗಟ್ಟುವಿಕೆ ಕ್ರಿಯೆಯ ಮೂಲಕ. ಇಂಗ್ಲೀಷ್ನಲ್ಲಿ ನಾವು ಕೊಯಾಗುಲೇಷನ್ ಅಂತ ಕರಿತೀವಿ, ಕೊಯಾಗುಲೇಷನ್. ಓಕೆ, ಸೊ ಇವಿಷ್ಟು 100 ಕ್ವಶನ್ಗಳನ್ನು ಕೂಡ ಸಾಲ್ವ್ ಮಾಡಲಾಗಿದೆ. ಒಂದು ಕ್ವಶನ್ಗೆ ಉತ್ತರ ಮಾತ್ರ ನಮಗೆ ಗೊತ್ತಾಗಿಲ್ಲ. ಯಾರಾದರೂ ಗೊತ್ತಿದ್ದರೆ ಅದನ್ನು ನೀವು ಕಮೆಂಟ್ ಮಾಡಿ. ಅದಲ್ಲದೆ ಕೊನೆಗೆ ಸೊ ಈ ಕೀ ಆನ್ಸರ್ಗಳನ್ನು ನೀವು ನೋಡಿದ ಮೇಲೆ, ಓಕೆ, ಸೊ ಇದು ನಿಮಗೆ ಇಷ್ಟ ಆದರೆ ನಿಮ್ಮ ಬೇರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದಲ್ಲದೆ ನಿಮ್ಮ ಸ್ಕೋರನ್ನು ಕೂಡ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿತ್ ನಿಮ್ಮ 3B ಕೆಟಗರಿ ಇದೆಯಾ, 2A ಇದೆಯಾ, ಅಥವಾ SC ಇದೆಯಾ, ST ಇದೆಯಾ, ಹೈದರಾಬಾದ್ ಇದೆಯಾ, ಅದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಈ ಮೂಲಕ ಏನಂದರೆ ಬೇರೆಯವರು ಕೂಡ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಬೋದು. ಓಕೆ.